ಮೇ ತಿಂಗಳಿನ ಮೊದಲನೇ ಕರ್ತನ ಮೇಜಿನ ಆರಾಧನೆಯಲ್ಲಿ ನಾವಿರೋದು ನಿಜವಾಗಲೂ ಸಂತೋಷ. ದೇವರು ಇದನ್ನು ನಮ್ಮನ್ನು ಬಲಪಡಿಸಲಿ. ವಾಕ್ಯದ ಮೂಲಕ ಮಲಾಕ್ಯ 3ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ವಚನವನ್ನು ಗಟ್ಟಿಯಾಗಿ ಓದ್ರಿ. ಸೇನಾಧೀಶ್ವರನಾದ ಯೆಹೋವನು ನುಡಿ, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ದೇವರಿಗೆ ಸ್ತೋತ್ರ. ಪ್ರವಾದಿ ಹೇಳ್ತಾನೆ, ದೇವರ ನುಡಿ, ಇದು ದೇವರ ನುಡಿ, ನಾನು ಮಾರ್ಪಟ್ಟಿಲ್ಲ, ಆದದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ದೇವರಿಗೆ ಸ್ತೋತ್ರ. ಮಲಾಕಿ 3:6 ನಾವು ನೋಡ್ತಾ ಇದ್ದೇವೆ. ಪ್ರವಾದಿ ಹೇಳ್ತಾನೆ, ಇದು ದೇವರ ನುಡಿ, ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಕೀರ್ತನೆಗಾರನು ಹೇಳ್ತಾನೆ 102:27 ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗಲೇ ಇಲ್ಲ. ಕೀರ್ತನೆ 55:19 ನಾವು ನೋಡ್ತೇವೆ, ಅನಾದಿ ಕಾಲದಿಂದ ಆಸನಾರೂಢನಾಗಿರುವಂಥ ದೇವರು ನೀನೇ ಅಂತ ಪ್ರಕಟಣೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನ ದೇವರು, ಯಾಕೋಬನ ಸಂತತಿಯವರೇ ನಮ್ಮ ದೇವರು ಮಾರ್ಪಟ್ಟಿಲ್ಲ, ಅವನು ಮಾರ್ಪಡಿಸುವಂಥ ದೇವರು. ಅವನು ಮಾರ್ಪಡದಿದ್ದ ಕಾರಣ ನಾವು ನಾಶವಾಗಲಿಲ್ಲ ಅಂತ ಸತ್ಯವೇದ ಹೇಳ್ತದೆ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನೀನಾದರೂ ಯಾವಾಗಲೂ ಏಕರೀತಿಯಾಗೇ ಇದೆಯಾ ಅಂತ ದೇವರಾದ ನಿನ್ನ ನಿಮಿತ್ತವಾಗಿ ವರ್ಷಗಳು ಮುಗಿದು ಹೋಗಲೇ ಇಲ್ಲ. ಕೀರ್ತನೆಗಾರನು ಹೇಳ್ತಾನೆ, ಅನಾದಿ ಕಾಲದಿಂದ ಆಸನಾರೂಢನಾಗಿರುವುದರಿಂದ ನೀನು ನಮ್ಮ ದೇವರಾಗಿದ್ದಿ. ಯಾಕಂದ್ರೆ ಇಬ್ರಿಯ 13:8 ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೇ ಇರುವನು. ದೇವರಿಗೆ ಸ್ತೋತ್ರ. ಯಾಕೋಬ 1:17 ಹೇಳ್ತದೆ, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಹಿಡಿದು ಬರ್ತದೆ. ಆತನಲ್ಲಿ ಚಂಚಲತ್ವವೇನು ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ದೇವರಿಗೆ ಸ್ತೋತ್ರ. ದಾನಿಯೇಲ್ 7ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಸಕಲ ಜನಾಂಗ ಕುಲ ಭಾಷೆಗಳುಳ್ಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಮತ್ತು ಇನ್ನೊಂದೇನು ಹೇಳ್ತಿರೋದು, ಕೊಡೋಣವಾದವು. ದೇವರಿಗೆ ಸ್ತೋತ್ರ. ಈ ಮೇ ತಿಂಗಳು ದೇವರ ಕೃಪೆಯ ತಿಂಗಳು. ದೇವರು ಈ ತಿಂಗಳಿನ 30 ದಿನ ತನ್ನ ಕೃಪೆನ ನಿರೀಕ್ಷಿಸುವ ಭಕ್ತರಿಗೆ ಕೊಡುವನಾಗಿದ್ದಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಈ ಮೇ ತಿಂಗಳಲ್ಲಿ ಅವನ ಕೃಪೆಗೆ ನಾನು ಒಳಪಟ್ಟಿದ್ದೇನೆ, ಅವನ ಆಶೀರ್ವಾದಕ್ಕೆ ನಾನು ಒಳಪಟ್ಟಿದ್ದೇನೆ, ಅವನ ಬಲಕ್ಕೆ ನಾನು ಒಳಪಟ್ಟಿದ್ದೇನೆ, ಅವನ ಕೃಪೆಗೆ ಒಳಪಟ್ಟಿದ್ದೇನೆ, ಅವನ ಯೋಜನೆಗಳಿಗೆ ಒಳಪಟ್ಟಿದ್ದೇನೆ, ಅವನ ಆಶೀರ್ವಾದದ ಕಾರ್ಯಗಳಿಗೆ ನಾನು ನನ್ನ ಕುಟುಂಬ ಒಳಪಟ್ಟಿದ್ದೇವೆ. ನೀವು ಸ್ವೀಕರಿಸ್ಕೊಳ್ಳುವಾಗ ನಾನು ದೇವರದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದ. ಯಾಕಂದರೆ ನಾನು ಸಡನ್ನಾಗಿ ಬರುವಾಗ ದೇವರಾತ್ಮನ ಹೇಳ್ತಾನೆ, ನನ್ನ ಜನಗಳಿಗೆ ಹೇಳು, ನಾನು ಮಾರ್ಪಟ್ಟಿಲ್ಲ, ಅವರನ್ನು ನಾನು ಮಾರ್ಪಡಿಸ್ತೇನೆ, ಅವರನ್ನು ನಾನು ಮಾರ್ಪಡಿಸೋದಕ್ಕೆ ದೇವರಾಗಿದ್ದೇನೆ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನೀನು ಏಕರೀತಿಯಾಗಿ ಒಂದೇ ಥರ ಇರುವಂಥ ದೇವರು, ನೀನು ಅವಾಗವಾಗ ಚೇಂಜ್ ಆಗೋ ದೇವರಲ್ಲ. ಆರಂಭದಿಂದ ಕಡೆಯ ದಿನದವರೆಗೂ ನೀವು ನಂಬಿರುವಂಥ ದೇವರು ಒಬ್ಬನಾಗೇ ಇರ್ತಾನೆ. ಅವನು ಬದಲಾವಣೆ ಆಗೋ ದೇವರಲ್ಲ. ಅವನು ಹೇಳ್ತಾನೆ, ನಾನು ಬದಲಾಗಲ್ಲ, ನನ್ನ ನಂಬಿ ಬಂದವರನ್ನು ನಾನು ಬದಲಾಯಿಸ್ತೇನೆ. ನಾನು ಬದಲಾಗಲ್ಲ, ನನ್ನ ನಂಬಿ ಯಾರು ಬರ್ತಾ ಇದ್ದೀರಾ ಅವರನ್ನು ನಾನು ಬದಲಾಯಿಸ್ತೇನೆ. ಒಬ್ಬ ಕುಡುಕ ಒಬ್ಬ ಸೇವಕರ ಬಳಿಗೆ ಕೇಳ್ತಾನೆ ಬಂದು, ಅಯ್ಯ, ಒಬ್ಬ ಅಧಿಕಾರಿ ಅವನು ಹೇಳ್ತಾನೆ, ಬಹಳ ವರ್ಷಗಳಿಂದ ಕುಡುಕುತನದಲ್ಲಿ ಸಿಕ್ಕಾಕೊಂಡಿದ್ದೇನೆ, ಕುಡಿಯುವಂಥ ಚಟ ನನ್ನ ಹತ್ರ ಇದೆ, ಅದು ಬಿಡುಗಡೆ ಆಗ್ತಾನೆ ಇಲ್ಲ, ನಾನು ಬಿಡಬೇಕಂದ್ರೆ ಎಷ್ಟು ಪ್ರಯತ್ನ ಪಟ್ಟರು ನನ್ನಿಂದ ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ಆ ಕುಡುಕುತನದ ಚಟವನ್ನು ನನ್ನಿಂದ ತೆಗಿಯೋಕ್ಕಾಗ್ತಾ ಇಲ್ವಲ್ಲ. ಇವತ್ತು ಈ ಆರಾಧನೆಗೆ ಬಂದು ನಾನು ಕೇಳ್ತಾ ಇದ್ದೇನೆ, ಯೇಸು ಈ ಕುಡುಕುತನವನ್ನು ನನ್ನಿಂದ ತೆಗಿತಾನ, ನನ್ನ ಜೀವಿತವನ್ನು ಮಾರ್ಪಡಿಸ್ತಾನ, ನನ್ನ ಜೀವನ ಮಾರ್ಪಡುತ್ತಾ, ನನ್ನ ಜೀವನ ಕುಡುಕುತನದ ನಿಮಿತ್ತವಾಗಿ ಹಾಳಾಗಿ ಹೋಗ್ತಾ ಇದೆ, ನಾಶವಾಗಿ ಹೋಗ್ತಾ ಇದೆ, ನನ್ನ ಬದುಕು ನಾಶವಾಗಿ ಹೋಗ್ತಾ ಇದಲ್ಲ, ಈ ನಾಶವಾಗುವಂಥ ಬದುಕನ್ನು ಯೇಸು ಬಿಡುಗಡೆ ಮಾಡ್ತಾನ.
ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ನಂಬಿ ಬರೋವನಿಗೆ ಯೇಸು ಬಿಡುಗಡೆ ಕೊಡ್ತಾನೆ, ನಂಬಿ ಬರೋವನಿಗೆ ಯೇಸು ಬದಲಾವಣೆ ಮಾಡ್ತಾನೆ, ನಂಬಿ ಬರೋವನಿಗೆ ಯೇಸು ಮಾರ್ಪಡಿಸ್ತಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಪ್ರವಾದಿ ಹೇಳ್ತಾನೆ, ನೀವು ನಂಬಿರುವಂತ ದೇವರು ಮಾರ್ಪಟ್ಟಿಲ್ಲ, ನಾವು ಮಾರ್ಪಟ್ಟಿದ್ದೇವೆ. ಅದು ದೇವರ ವಾಕ್ಯ ಹೇಳ್ತದೆ, ನಂಬಿ ಬರುವನನ್ನ ದೇವರು ಮಾರ್ಪಡಿಸುವ ಆತನಾಗಿದ್ದ. ನೀನು ಕುಡುಕ ಆಗಿರು, ಯಾವುದೇ ಚಟ ನಿನ್ನ ಬಳಿ ಇರುತ್ತಾದ್ರೂ ಅದನ್ನು ಒಪ್ಪಿಕೊಳ್ಳುವುದಾದರೆ ದೇವರ ವಾಕ್ಯ ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗೋದಿಲ್ಲ. ಅದನ್ನು ಒಪ್ಪಿಕೊಂಡು ಅರ್ಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ಇಳಿದು ಬರ್ತದೆ, ದೇವರ ದಯೆ ಇಳಿದು ಬರ್ತದೆ, ದೇವರ ಬಿಡುಗಡೆ ಇಳಿದು ಬರ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ಯೇಸು ಹೇಳ್ತಾನೆ, ನಂಬ್ತೀಯಾ, ನಾನು ನಿನಗೆ ಬಿಡುಗಡೆ ಕೊಡ್ತೇನೆ. ನೀನು ನಂಬ್ತೀಯಾ, ನಿನಗೆ ಸಮಾಧಾನ ಕೊಡ್ತೇನೆ. ನೀನು ನಂಬ್ತೀಯಾ, ಅತಿಶಯವಾದ ಕಾರ್ಯವನ್ನ ನಿನ್ನ ಜೀವಿತದಲ್ಲಿ ನಾನು ಮಾಡಲಿಕ್ಕಿದ್ದೇನೆ. ದೇವರ ವಚನ ಹೇಳ್ತದೆ, ದೇವರು ಒಂದೊಂದು ದಿನ ನಂಬಿ ಬರುವಂತವರಿಗೆ ಹೊಸ ಕಾರ್ಯ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಹಳೆ ಸಂಗತಿಗಳನ್ನ ತೆಗೆದುಹಾಕುವಾಗ ನಿನ್ನ ಮನೆಯಲ್ಲಿ, ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯ ಯೇಸು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ದಾವೀದ ಹೇಳ್ತಾನೆ, ದೇವರ ನೀನು ಏಕ ರೀತಿಯಾಗಿರುವಂತ ದೇವರು, ನೀನು ಮಾರ್ಪಟ್ಟಿಲ್ಲ. ನಾವು ಮಾರ್ಪಡ್ತೇವೆ, ನಮ್ಮ ದೇವರು ಮಾರ್ಪಡುವುದಿಲ್ಲ. ನಾವು ಮಾರ್ಪಡ್ತೇವೆ, ನನ್ನ ದೇವರು ಮಾರ್ಪಟ್ಟಿಲ್ಲ. ಅವನು ಸದಾ ಕಾಲ ಒಂದೇ ರೀತಿಯಾಗಿರುವಂತ ದೇವರೇ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಕೋಬ 1:17 ಎಲ್ಲ ಒಳ್ಳೆಯ ದಾನಗಳು, ಎಲ್ಲ ಒಳ್ಳೆ ಆಶೀರ್ವಾದಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾಗಿರುವಂತ ಯೇಸುವಿನ ಮೂಲಕ. ಒಂದು ಅಲ್ಲೇಲು ಹೇಳ್ರಿ. ದಾನಿಯೇಲ ಹೇಳ್ತಾನೆ, ಸಕಲ ಜನಾಂಗ ಕುಲಭಾಷೆಗಳವರು ಅವನನ್ನು ಸೇವಿಸಲೆಂದೇ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಅವನ ದೊರೆತನವನ್ನ, ಅವನ ಘನತೆಯನ್ನ, ಅವನ ಮಹಿಮೆಯನ್ನ ನಾವುಗಳು ತೋರಿಸಬೇಕೆಂದೇ ತಾಯಿಯ ಗರ್ಭದಲ್ಲಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27 ನಾವು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀವು ದುಡೀರಿ, ನೀವು ಕಷ್ಟಪಡ್ರಿ, ನೀವು ಪ್ರಯಾಸ ಪಡ್ರಿ, ಆದರೆ ನೀವು ದುಡಿಯುವಂಥ ಕಾರ್ಯಗಳು ಏನಾಗಬಾರ್ದು, ಹಾಳಾಗಿ ಹೋಗಬಾರ್ದು, ನಾಶವಾಗಿ ಹೋಗಬಾರ್ದು. ಹಾಳಾಗುವಂಥ ಕಾರ್ಯಗಳಿಗೆ ನಿಮ್ಮ ದುಡಿತವನ್ನು, ನೀವು ದುಡಿಯೋದಕ್ಕೆ ಪ್ರಯಾಸವನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಲಾಭ ತರುವಂಥದಕ್ಕೆ ನೀವು ದುಡೀರಿ, ಆಶೀರ್ವಾದ ತರುವಂಥದಕ್ಕೆ ದುಡೀರಿ. ಪರಲೋಕದಲ್ಲಿ ಕೂಡಿರುವಂಥ ಕಾರ್ಯಗಳಿಗೆ ನಿಮ್ಮ ದುಡಿತವನ್ನ, ನಿಮ್ಮ ಪ್ರಯಾಸವನ್ನ ನೀವು ಹಾಕ್ರಿ. ಯಾಕೆ ನಮ್ಮ ದೇವರು ಮಾರ್ಪಟ್ಟಿಲ್ಲ. ನಮ್ಮನ್ನು ಮಾರ್ಪಡಿಸಲ್ಪಟ್ಟಂತ ದೇವರು ಹೇಳ್ತಾನೆ, ನಿಮ್ಮ ದುಡಿತವನ್ನ ಏನ್ ಮಾಡಬೇಡ್ರಿ, ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿರಿ. ಇಂಥ ಆಹಾರವನ್ನ ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನ ನೇಮಿಸಿ ಮುದ್ರೆ ಹಾಕಿದ್ದಾನೆ. ಯೇಸುವಿನ ಹಿಂದೆ ಹೋಗುವಂಥವರೇ, ಅವನ ಮೇಲೆ ನಂಬಿಕೆ ಇಟ್ಟಂಥವರೇ, ಅವನನ್ನು ಆಶಿಸುವಂಥವರೇ, ಅವನಿಗಾಗಿ ಜೀವಿಸುವಂಥವರೇ, ಅವನಿಗಾಗಿ ಬದುಕುವಂಥವರೇ, ಅವನಿಗಾಗಿ ಬಾಳುವಂಥವರೇ, ಅವನನ್ನು ಪ್ರೀತಿಸುವಂಥವರೇ, ಅವನ ಮೇಲೆ ನಂಬಿಕೆ ಇಡುವಂಥವರೇ, ಅವರಿಗೆ ದೇವರ ಒಂದು ವಾಗ್ದಾನ, ನಾನು ನೂತನ ಕಾರ್ಯ ನಿಮ್ಮಲ್ಲಿ ಮಾಡ್ತೇನೆ. ಪ್ರಕಟಣೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಯಾರೆಲ್ಲ ನಂಬಿ ಬರ್ತಾರೋ ಅವರನ್ನು ನೂತನ ಪಡಿಸ್ತೇನೆ, ನೂತನ ಪಡಿಸ್ತೇನೆ, ಅವರಲ್ಲಿ ನೂತನ ಕಾರ್ಯ ಮಾಡ್ತೇನೆ, ನೂತನ ವ್ಯಕ್ತಿಗಳನ್ನಾಗ ಮಾಡಿ ಅವರ ಪ್ರಯಾಸ ಹಾಳಾಗಿ ಹೋಗದಂತೆ ನಾನು ನೋಡ್ಕೊಳ್ತೇನೆ ಅಂತ ದೇವರ ವಾಕ್ಯ ಹೇಳ್ತದೆ. 1 ಪೇತ್ರ 1:23 ದುಡಿಯುವಂತ ನಮಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ. ಒಂದು ಆಮೇಲೆ ಹೇಳ್ರಿ, ನೀವು ಯಾರಿಂದ ಉಂಟಾಗಿದ್ದೀರಾ? ಸದಾ ಜೀವ ಇರುವ ದೇವರ ಮೂಲಕವಾಗಿ. ಸದಾ ಜೀವ ಯಾರಲ್ಲಿದೆ? ಯೇಸುವಿನಲ್ಲಿ. ಆ ಯೇಸು ಯಾರಲ್ಲಿದ್ದಾನೆ? ವಾಕ್ಯ ಯಾರು ತಿಳಿದವರಾಗಿದ್ದಾರೋ ಅವರಲ್ಲಿ ಯೇಸು ಇದ್ದಾನೆ. ವಾಕ್ಯವನ್ನು ಯಾರು ಪ್ರೀತಿ ಮಾಡ್ತಾರೋ ಅವರಲ್ಲಿ ಯೇಸು ಇದ್ದಾನೆ. ಯೇಸುವನ್ನು ಯಾರು ಪ್ರೀತಿ ಮಾಡ್ತಾರೋ ಅವರು ವಾಕ್ಯವನ್ನು ಪ್ರೀತಿ ಮಾಡ್ತಾರೆ. ವಾಕ್ಯವನ್ನು ಪ್ರೀತಿ ಮಾಡೋರು ಸದಾ ಜೀವ ಉಳ್ಳವರಾಗಿರ್ತಾರೆ. ಒಂದು ಆಮೇಲೆ ಹೇಳ್ರಿ. ತೀತ 3ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನ ಸೂಚಿಸುವ ಸ್ಥಾನದ ಮೂಲಕವಾಗಿಯೂ, ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನ ರಕ್ಷಿಸಿದನು. ಹಲ್ಲೇಲೂಯಾ. ನಮ್ಮ ದೇವರೇನಂತೆ? ಅವನು ಮಾರ್ಪಡುವ ದೇವರಲ್ಲ,
ನಮ್ಮನ್ನು ಮಾರ್ಪಡಿಸೋ ದೇವರು. ಕಳೆದ ವಾರ 12 ಜನಕ್ಕೆ ನಾವು ದೀಕ್ಷಾಸ್ಥಾನ ಕೊಟ್ಟು, ಈ 12 ಜನರ ಹೃದಯದ ತೀರ್ಮಾನ ಏನು? ಲೋಕದ ಪಾಲಿಗೆ ನಾವೇನಾಗ್ತೀವಿ? ನಾವೆಲ್ಲ ದೀಕ್ಷಾಸ್ಥಾನ ತಗೊಳ್ಳುವಾಗ ಅದೇ ತೀರ್ಮಾನ ಮಾಡಿದ್ದು. ಲೋಕದ ಪಾಲಿಗೆ ನಾವೇನಾಗ್ತೀವಿ ಇನ್ಮೇಲೆ? ಸತ್ತೋಗ್ಬಿಡ್ತೇವೆ. ಹಳೆ ವ್ಯಕ್ತಿ ನಮ್ಮಲ್ಲಿ ಸಾಯಬೇಕು, ಹಳಬ ಸತ್ತೋಗ್ಬೇಕು. ಅವನು ಸಾಯಲ್ಲ, ತಿಳ್ಕೊಳ್ರಿ. ಹಳೆ ವ್ಯಕ್ತಿ ಯಾವಾಗಲೂ ಸಾಯಲ್ಲ, ಹಿಡಿದು ನಾವು ಸಾಯಿಸಬೇಕು. ಹಳಬ ಅವನಾಗೋನು ಸಾಯಲ್ರಿ, ತಪ್ಪು ತಿಳ್ಕೊಬೇಡ್ರಿ. ದೇವರೇ ನನಗೆ ಬೇಕಾದ್ರೆ ನನ್ನ ಗುಣ ಮಾಡು, ನನ್ನ ಸ್ವಸ್ಥ ಮಾಡು, ನನಗೆ ನೂತನ ಮಾಡು. ಆ ಡ್ರಾಮ ದೇವ್ರು ಮಾಡಲ್ಲ. ನಾನು ನಿನಗೆ ಬೇಕು ಅಂದ್ರೆ ಬಾ ಅಂತಾನೆ, ನನ್ನ ಮಾರ್ಗ ಬೇಕು ಅಂದ್ರೆ ಬಾ ಅಂತಾನೆ, ನನ್ನ ಪ್ರೀತಿ ಬೇಕು ಅಂದ್ರೆ ಬಾ ಅಂತಾನೆ, ನನ್ನ ಗುಣಗಳು ಬೇಕು ಅಂದ್ರೆ ಬಾ ಅಂತಾನೆ, ನನ್ನ ರಾಜ್ಯ ಬೇಕು ಅಂದ್ರೆ ಬಾ ಅಂತಾನೆ. ನಾನು ಬಂದು ನಿನಗೆ ತಿಳಿಸ್ಕೊಟ್ಟಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ, ಬೇಕಾ ಬಾ ಅಂತಾನೆ. ಚಾಯ್ಸ್ ನಮ್ಮದೇ. ಹಳೆ ಒಡಂಬಡಿಕೆಯಲ್ಲಿ ಭಕ್ತನ ಹೇಳ್ತಾನೆ, ದೇವರು ನಿಮ್ಮ ಮುಂದೆ ಮರಣ ಮತ್ತು ಜೀವ ಇಟ್ಟಿದ್ದಾನೆ, ಯಾವುದು ಬೇಕಾದ್ರೂ ಆರಿಸ್ಕೊಳ್ರಿ. ದೇವರು ಮಾರ್ಪಟ್ಟಿಲ್ಲಮ್ಮ. ಆರಂಭ ಮಾಡಿದ ದೇವರು ಕೊನೆವರೆಗೂ ನಮ್ಮ ಜೊತೆ ಇರ್ತಾನೆ. ಆರಂಭ ಮಾಡಿದ ದೇವರು ನಿನ್ನ ಮಧ್ಯದಲ್ಲಿ ಬಿಟ್ಟು ಹೋಗಲ್ಲಮ್ಮ. ಇಷ್ಟ ಇದ್ದಾಗ ಬರೋದು, ಕಷ್ಟ ಬಿದ್ದಾಗ ಬಿಟ್ಟೋಗೋ ದೇವರು ನಮ್ಮ ದೇವರಲ್ಲ. ನೀನು ಬಿಟ್ಟು ಹೋದ್ರು ನನ್ನ ದೇವ್ರು ನಿನಗೆ ಕಾಯ್ತಾ ಇದ್ದಾನೆ. ನೀನು ದೂರ ಹೋದ್ರು ನನ್ನ ದೇವ್ರು ಕಾಯ್ತಾ ಇದ್ದಾನೆ. ನೀನು ಪಾಪ ಮಾಡುವಾಗಲೂ ನನ್ನ ದೇವ್ರು ಕಾಯ್ತಾ ಇದ್ದಾನೆ. ನೀನು ಮೋಸ ಮಾಡುವಾಗಲೂ ನನ್ನ ದೇವ್ರು ಕಾಯ್ತಾ ಇದ್ದಾನೆ. ನೀನು ವಂಚನೆ ಮಾಡುವಾಗಲೂ ನನ್ನ ದೇವ್ರು ಕಾಯ್ತಾ ಇದ್ದಾನೆ. ಇಷ್ಟ ಬಂದಾಗ ಆಟ ಆಡುವಾಗಲೂ ನಿನಗಾಗಿ ನನ್ನ ದೇವ್ರು ಕಾಯ್ತಾ ಇದ್ದಾನೆ. ಇವತ್ತೆಲ್ಲ ನಾಳೆ ನಿನ್ನ ಹೃದಯ ಚೇಂಜ್ ಆಗಲಿ ಅಂತ. ನಿಜವಾಗ್ಲೂ ಮಾನಸಾಂತರ ಹುಟ್ಟದೆ ಹೋದ್ರೆ ದೇವರ ಕೈಯಿಂದ ನೀನು ಬಿಡಲ್ಪಡ್ತೀಯ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳೋನು ಶುಭವಾಗೋದೇ ಇಲ್ಲ ಅವನಿಗೆ. ಯಾವಾಗ ಬಿಟ್ಟು ಬಿಡ್ತೀಯೋ ಅವತ್ತಿಂದ ನಿಮಗೆ ಶುಭ ಉಂಟಾಗುತ್ತೆ. ದಾವೀದ ಅದನ್ನೇ ಹೇಳ್ತಾನೆ, ಕುರುಬನಾಗಿ ಯಾವಾಗ ಸ್ವೀಕಾರ ಮಾಡ್ಕೊಳ್ತೀಯೋ ಅವತ್ತಿಂದ ನಿನಗೆ ಶುಭವು ಕೃಪೆಯು ನಿನ್ನ ಹಿಂಬಾಲಿಸುತ್ತೆ. ಎಲ್ಲಿವರೆಗೂ ನೀನು ಕುರುಬನಾಗಿ ಇಟ್ಕೊಳ್ಳಲ್ವೋ ಅಲ್ಲಿವರೆಗೂ ಶುಭವು ಕೃಪೆಯು ನಿನ್ನಿಂದ ಬರಲ್ಲ. ದೀಕ್ಷಾಸ್ಥಾನ ತಗೊಳ್ಳುವಾಗ ಮಾತ್ರ ಅಲ್ಲ ತೀರ್ಮಾನ, ಎವ್ರಿಡೇ ಪಶ್ಚಾತ್ತಾಪದ ಹೃದಯ ನಮ್ಮಲ್ಲಿ ಇರಬೇಕು. ಎವ್ರಿಡೇ ಪಶ್ಚಾತ್ತಾಪದ ಹೃದಯ, ಮಾನಸಾಂತರದ ಹೃದಯ, ಓ ಕ್ಷಮೆ ಹೊಂದುವಂಥ ಹೃದಯ, ಕಣ್ಣೀರು ಹಾಕುವಂಥ ಹೃದಯ, ನಾನು ಪಾಪಿ ಅಂತ ಒಪ್ಪಿಕೊಳ್ಳತಕ್ಕ ಹೃದಯ ನನ್ನಲ್ಲಿ ಯಾವಾಗಿರ್ತದೋ ನನ್ನ ದೇವರು ನನ್ನಲ್ಲಿ ವಾಸ ಮಾಡ್ತಾನೆ. ಅದಕ್ಕೆ ಪ್ರವಾದಿ ಹೇಳ್ತಾನೆ, ದೇವರು ಮಾರ್ಪಟ್ಟಿಲ್ಲ, ಮಾರ್ಪಡಿಸೋದಕ್ಕೆ ದೇವರು ನಮ್ಮ ದೇವರಾಗಿದ್ದಾನೆ. ಯಾಕೋಬಿನ ಸಂತತಿಯವರೇ, ನೀವು ನಾಶವಾಗದೇ ಇರೋದಕ್ಕೆ ಕಾರಣ ನಮ್ಮ ದೇವರು ಮಾರ್ಪಟ್ಟಿಲ್ಲ. ಇವತ್ತು ನಾವು ತಿಳ್ಕೊಳ್ಬೇಕು, ಎಷ್ಟೇ ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ದೇವರ ರಾಜ್ಯದ ಗೊತ್ತಿದ್ರು ಗೊತ್ತಿಲ್ಲದವರಾಗಿ ನಡೀತಾ ಇರೋದಾದ್ರು ದೇವರು ಮೌನವಾಗಿರೋದಕ್ಕೆ ಕಾರಣ ಅವನು ಮಾರ್ಪಡದೆ ನನಗಾಗಿ ನಿಮಗಾಗಿ ಕಾಯ್ತಾ ಇದ್ದಾನೆ. ನಾವರ್ತು ಪಶ್ಚಾತ್ತಾಪದ ಹೃದಯದಿಂದ ಒಪ್ಪಿಕೊಳ್ಳೋದಾದ್ರೆ ದೇವರು ನಮಗೆ ಕರುಣಿಸ್ತಾನಂತೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ದುಡಿರಿ, ಕೆಟ್ಟು ಹೋಗೋದಕ್ಕೆ ದುಡಿಬೇಡಿ. ಕೆಟ್ಟು ಹೋಗದೇ ಇರುವಂಥ ಕಾರ್ಯಗಳಿಗೆ ದುಡಿರಿ. ನಾವು ಇವತ್ತು ಪರೀಕ್ಷೆ ಮಾಡಿಕೊಳ್ಬೇಕು, ಯಾವುದಕ್ಕಾಗಿ ನಾವು ಯಾವ ಆಹಾರಕ್ಕಾಗಿ ದುಡಿತಾ ಇದ್ದೇವೆ? ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿತಾ ಇದ್ದೀವಾ, ಇಲ್ಲ ನಿತ್ಯ ರಾಜ್ಯದಲ್ಲಿ ನಿತ್ಯತ್ವದ ಆಹಾರ ಕೊಡುವಂಥ ದೇವರ ವಾಕ್ಯಕ್ಕಾಗಿ ದುಡಿತಾ ಇದ್ದೇವಾ? ಯಾಕಂದ್ರೆ ಪೇತ್ರನ ಹೇಳ್ತಾನೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮ ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದ ಉಂಟಾಗಿರುವಂಥದ್ದು. ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕು, ನಾನು ಯಾವ ಬೀಜದಿಂದ ಉಂಟಾಗಿದ್ದೇನೆ? ಮೊಳಕೆ ಒಡೆಯಲ್ಪಟ್ಟಂತ ನಾನ್ಯಾ? ನಿಜವಾಗ್ಲೂ ನನ್ನಲ್ಲಿ ಕ್ರಿಸ್ತನ ಫಲಗಳು ಇವತ್ತು ಆಶಾದಾಯಕವಾಗಿದೆಯಾ? ದೇವರ ಮುಂದೆ ಬಂದು ಕೂತ್ಕೊಳ್ರಿ ಸಾಕು, ನಿಮಗೆ ಫಲಾನು ಬರುತ್ತೆ, ವರನೂ ಬರುತ್ತೆ. ದೇವ್ರ ಮುಂದೆ ಬಂದು ಬೀಳ್ರಿ ಸಾಕು, ಫಲಾನು ವರ ಎರಡೂ ಬರ್ತದ್ರಿ. ದೇವರ ಮುಂದೆ ಬರದೆ ಹೋದ್ರೆ ಸುಮ್ಮನೆ ದೇವರು ಫಲಾನು ವರನು ತಂದು ಹಾಕಲ್ಲ. ವರ ಫಲ ಬೇಕಾ? ದೇವರ ಮುಂದೆ ನಾವು ಬರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ. ಒಂದು ಆಮೇಲೆ ಹೇಳ್ರಿ, ಜೋರಾಗಿ ಹೇಳ್ರಿ, ಇನ್ನೂ ಜೋರಾಗಿ ಹೇಳ್ರಿ, ಹಲ್ಲೇಲೂಯಾ. ಅದಕ್ಕೆ ತೀತನ್ ಹೇಳ್ತಾನೆ 3:5, ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ್ಲ, ಆತನ ಕರುಣೆಯಲ್ಲಿಯೇ
ಪುನರ್ಜನ್ಮವನ್ನ ಸೂಚಿಸುವ ಸ್ಥಾನದ ಮೂಲಕವಾಗಿಯೂ, ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನ ಜೊತೆಯವರು ಏನು ಮಾಡ್ದ? ಮೊಮ್ಮಗುನ ದಿನ ಎಲ್ಲ ನೋಡ್ಬೋದು ಮನೇಲಿ. ದೇವ್ರ ಮನೇಲಿ ಬಂದು ದೇವ್ರನ್ನೇ ನೋಡಬೇಕು. ನಿಜ ರೀ, ತಮಾಷೆ ಅಲ್ಲ. ಮಗು ಆಡಲಿ ಬಿಡಿ, ಮಗು ಆಡುವಾಗ ನಾವು ನೋಡಿ ನಗಾಡಿದ್ರೆ ದೇವ್ರು ನಮ್ಮನ್ನ ನೋಡಿ ನಗಾಡ್ತಾನೆ. ನೋಡಿ ಇವನಿಗೆ ಬುದ್ಧಿ ಇಲ್ಲ, ನಾನು ಇಲ್ಲಿದ್ದರೂ ಇವನಿಗೆ ಬುದ್ಧಿ ಇಲ್ಲ, ನನ್ನ ನೋಡೋದು ಬಿಟ್ಟು ಮೊಬೈಲ್ ನೋಡ್ತಾ ಇದೆಯಾ, ನನ್ನ ನೋಡೋದು ಬಿಟ್ಟು ಪಕ್ಕದ ಮನೆಯವ್ರನ್ನ ನೋಡ್ತಾ ಇದೆಯಾ. ನಾನು ಹೇಳ್ತಾ ಇಲ್ರಿ, ದೇವರಾತ್ಮ ಹೇಳ್ತಾನೆ. ಪೇತ್ರ ಹೇಳ್ತಾನೆ, ಅನನ್ಯ ನೀನು ದಡ್ಡ ಆಗೋಗ್ಬಿಟ್ಟಲ್ಲಪ್ಪ, ಹೊಲ ಮಾರಿ ನೀನೇ ಇಟ್ಕೊಬೋದಕ್ಕೆ ನನಗೆ ಯಾಕೆ ಕೊಟ್ಟೆ? ನಿನ್ನ ಗಂಡ ಹೆಂಡತಿ ಡಿಸ್ಕಷನ್ ಯಾಕೆ ಮಾಡಿದೆ? ಕೊಡೋ ಮನ್ಸು ಇಲ್ಲದೆ ಹೋದ್ರೆ ನೀನು ಯಾಕೆ ಕೊಟ್ಟಪ್ಪ? ನೀನು ಕೊಟ್ಟು ಕೆಟ್ಟಲ್ಲಪ್ಪ ಅಂತ ನಾನು. ಇದು ಪೇತ್ರ ಹೇಳೋದಲ್ರಿ. ಪೇತ್ರ ಹೇಳ್ತಾನೆ, ದೇವರಾತ್ಮನು ಆಲಯದಲ್ಲಿ ವಾಸ ಮಾಡ್ತಾನೆ ಅಂತ ನಿಮಗೆ ಗೊತ್ತಿಲ್ವಾ? ಇಲ್ಲಿ ಬಂದು ಮೊಬೈಲ್ ನೋಡೋಕೆ ಇದೇನ ಟೈಮು? ಅಕ್ಕಪಕ್ಕದವ್ರನ್ನ ನೋಡೋಕೆ ಇದೇನ ಟೈಮು? ಇಲ್ಲಿ ನಿನ್ನ ದೇಹ ಇಟ್ಬಿಟ್ಟು ಮನಸ್ಸು ಮಟನ್ ಅಂಗಡಿಯಲ್ಲಿ ಇಟ್ಟಿದ್ದಲ್ಲಿ ಇದೇನ ನನ್ನ ಟೈಮು? ನಿನ್ನ ಟೈಮ್ ಇಲ್ವಾ ಬೇರೆ ಟೈಮಲ್ಲಿ? ದೇವರ ಮನೆಯಲ್ಲಿ ನಿನಗೆ ದೇವರನ್ನ ಬಿಟ್ಟು ಬೇರೆ ನೋಡೋದಕ್ಕೆ ಇದೇನ ಟೈಮ್? ನಿಮ್ಮ ಆತ್ಮಿಕ ಕಣ್ಣು ತೆರೀರಿ, ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ತೀರಿ. ಆ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವ ಟೈಮ್ ಇದೆ. ಅದಕ್ಕೆ ಎಲೀಷಾ ಪ್ರಾರ್ಥನೆ ಮಾಡ್ತಾನೆ, ನನ್ನ ಶಿಷ್ಯನ ಕಣ್ಣು ತೆಗಿಯಪ್ಪ, ಅವನಿನ್ನು ಮಾಂಸದಲ್ಲೇ ಇದ್ದಾನೆ, ಲೋಕನೇ ನೋಡ್ತಾ ಇದ್ದಾನೆ. ದೇವರ ನೀನು ಮಾರ್ಪಟ್ಟಿಲ್ಲ, ಇವನ ಮನಸ್ಸನ್ನು ಮಾರ್ಪಡಿಸು, ಇವನ ಕಣ್ಣನ್ನು ಮಾರ್ಪಡಿಸು, ಇವನ ಜೀವಿತವನ್ನು ಮಾರ್ಪಡಿಸು, ಇವನ ಹೃದಯವನ್ನು ಮಾರ್ಪಡಿಸು, ಹಳೆ ಸ್ವಭಾವಗಳನ್ನ ತೆಗೆದಾಕು ದೇವರೇ, ಹೊಸ ಕಾರ್ಯವನ್ನು ನೋಡಲಿ. ಹಲ್ಲೆಲೂಯಾ. ನೀನು ನೂತನ ಸೃಷ್ಟಿಯಾಗಿದ್ರೆ ಎದುರುಗಡೆಯವನಲ್ಲಿ ನೀನು ನೂತನ ನೋಡ್ತೆ. ನೀನು ನೂತನ ಆಗದೆ ಹೋದ್ರೆ ಎದುರುಗಡೆಯವನಲ್ಲಿ ನೂತನ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಕಣ್ಣು ಆತ್ಮಿಕವಾಗಿ ತೆರೆಯಲ್ಪಡದೆ ಹೋದ್ರೆ ಮುಂದುಗಡೆ ಇರತಕ್ಕ ವ್ಯಕ್ತಿ ಇನ್ನು ಮಾಂಸದ ರೀತಿಯಲ್ಲೇ ಕಾಣ್ತಾನೆ. ಯಾವಾಗ ಆತ್ಮಿಕ ಕಣ್ಣು ತೆರೆಯುತ್ತೋ ಆಗ ದೇವರ ಕಣ್ಣುಗಳು ತೆರೆಯಲ್ಪಡ್ತದೆ. ಒಂದು ಆಮೇಲೆ ಹೇಳ್ರಿ, ಇದ್ದೀರಾ? ಇದ್ದೀರಾ? ಹಲ್ಲೆಲೂಯಾ. ಇಸ್ರಾಯೇಲರನ್ನು ಹೊರಗೆ ತಂದಂತ ದೇವರು ಮಾರ್ಪಟ್ಟಿಲ್ಲ. ಅದ್ಭುತಗಳನ್ನ ಮಾಡಲ್ಪಟ್ಟ ದೇವರು ಮಾರ್ಪಟ್ಟಿಲ್ಲ. ಸಮುದ್ರವನ್ನು ದಾಟಿಸಲ್ಪಟ್ಟಂತ ದೇವರು ಮಾರ್ಪಟ್ಟಿಲ್ಲ. ಎರಿಕೋ ಕೋಟೆಯನ್ನು ಬೀಳಿಸಿ ಮುಂದೆ ತಂದಂತ ದೇವರು ಮಾರ್ಪಟ್ಟಿಲ್ಲ. ದೆವ್ವಗಳನ್ನು ಬಿಡಿಸಲ್ಪಟ್ಟ ದೇವರು ಮಾರ್ಪಟ್ಟಿಲ್ಲ. ಸೂಚಕ ಕಾರ್ಯಗಳನ್ನ ಮಾಡಲ್ಪಟ್ಟ ದೇವರು ಇವತ್ತಿಗೂ ಮಾರ್ಪಟ್ಟಿಲ್ಲ. ಮನುಷ್ಯ ಮಾರ್ಪಡ್ತಾ ಇದ್ದಾನೆ. ಆರಂಭದಲ್ಲಿ ಅವನ ಆಸಕ್ತಿ ಹೇಳಕ್ಕಾಗಲ್ಲ. ಏನು ಬಟ್ಟೆ ಒಗಿತಾನೆ ಅಂದರೆ ಎಲ್ಲ ಆರ್ಡ್ರು ಅವನಿಗೆ ಬರಬೇಕು. ಸ್ವಲ್ಪ ದಿನನೇ ಸುಸ್ತಾಗ್ಬಿಡ್ತಾನೆ ಅವನು. ಅದಕ್ಕೆ ಯೇಸು ಹೇಳ್ತಾನೆ, ರಕ್ಷಣೆ ಹೊಂದಿದೆಯಾ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾನೆ. ಯೇಸು ಕಲಿಸ್ಕೊಟ್ಟಿದ್ದೇನು? ಏನು ಕಲಿಸ್ಕೊಟ್ಟ ಹೇಳ್ರಿ? ಏನು ಕಲಿಸ್ಕೊಟ್ಟ? ಪ್ರೇಯರ್. ಇವತ್ತು ಪ್ರೇಯರ್ ಮಾಡ್ತಾನೆ, ಫೈರ್ ಮಾಡ್ತೀವಿ. ಪ್ರೇಯರ್ಗೂ ಫೈರ್ಗೆ ಏನು ಡಿಫ್ರೆನ್ಸು? ಪ್ರೇಯರ್ ರಕ್ಷಣೆ ಮಾಡ್ತದೆ, ಫೈರ್ ಸುಟ್ಟು ಬಿಡ್ತದೆ. ಪ್ರೇಯರ್ ಮಾಡೋರು ತುಂಬ ಸುಡ್ತಾವ್ರು ಇವತ್ತು. ಅವ್ರಿಗೆ ಗನ್ನು ಬೇಡ, ಚಾಕುನು ಬೇಡ, ಅವ್ರ ನಾಲ್ಗೆನೇ ಕತ್ತಿ. ನಿಜ ರೀ, ಬೈಬಲ್ ಹೇಳ್ತದೆ ನನ್ನ ವಾಕ್ಯ ಕತ್ತಿ. ಆ ವಾಕ್ಯ ಇರೋರು ಇನ್ನೂ ಭಾಳವಾದ ಕತ್ತಿ. ಆ ಕತ್ತಿನ ಯಾವುದಕ್ಕೆ ಯೂಸ್ ಮಾಡಬೇಕು? ಮಧ್ಯಾಕಾಶದಲ್ಲಿ ಹೋರಾಡುವ ದುಷ್ಟಾತ್ಮಗಳ ಮೇಲೆ ಉಪಯೋಗ ಮಾಡಬೇಕು. ಅದು ಮಾಡಲಿ ಅಂತಲೇ ದೇವರು ಪ್ರೇಯರಲ್ಲಿ ಫೈರ್ ಕೊಟ್ಟಿದ್ದು. ಅದು ನಾವೇನು ಮಾಡ್ತಾ ಇದ್ದೀವಿ ರೀ? ಪ್ರೇಯರ್ ಮಾಡ್ತಾ ಮಾಡ್ತಾ ಇಷ್ಟ ಇದ್ದವ್ರಿಗೆ ಏನು ಮಾಡ್ತೀವಿ? ಹೊಗಳ್ತೀವಿ. ಕಷ್ಟ ಇದ್ದವ್ರಿಗೆ ಸುಟ್ಟು ಬಿಡ್ತೀವಿ ಹಾಕಿ. ಅದು ದೇವ್ರ ವಾಕ್ಯ ಹೇಳ್ತದೆ, ತಾಳ್ಮೆಯಿಂದ ಕಾಯೋನು ಫಲವನ್ನು ಹೊಂದ್ಕೊಳ್ತಾನೆ. ಒಂದು ಆಮೇಲೆ ಹೇಳ್ರಿ, ದೇವರ ವಾಕ್ಯ ಹೇಳ್ತದೆ, ಏಸು ಮಾರ್ಪಟ್ಟಿಲ್ಲ. ಯೇಸು ಮಾರ್ಪಟ್ಟಿಲ್ಲ. ಪ್ರವಾದಿ ಹೇಳ್ತಾನೆ, ನಮ್ಮ ದೇವರು ಮಾರ್ಪಟ್ಟಿಲ್ಲಮ್ಮ, ಆದ ಕಾರಣ ನೀವು ಇವತ್ತು ನಾಶವಾಗಲಿಲ್ಲ. ಅದ್ಭುತ ಮಾಡಲ್ಪಟ್ಟಂತ ದೇವರು ಮಾರ್ಪಟ್ಟಿಲ್ಲ. ಬಿಡುಗಡೆ ಮಾಡಲ್ಪಟ್ಟ ದೇವರು ಮಾರ್ಪಟ್ಟಿಲ್ಲ. ಸೂಚಕ ಕಾರ್ಯಗಳನ್ನ ತೋರಿಸಲ್ಪಟ್ಟಂತ ದೇವರು ಮಾರ್ಪಟ್ಟಿಲ್ಲ. ಎರಿಕೋ ಕೋಟೆಯನ್ನು ಬೀಳಿಸಲ್ಪಟ್ಟ ದೇವರು ಇವತ್ತಿಗೂ ಮಾರ್ಪಟ್ಟಿಲ್ಲ. 2000 ದೆವ್ವಗಳನ್ನು ಹೊರಗಾಕಲ್ಪಟ್ಟ ಯೇಸು ಮಾರ್ಪಟ್ಟಿಲ್ಲ.
ಅಸಾಧ್ಯವಾದ ಕಾರ್ಯಗಳನ್ನ ಮಾಡಿ ಮುಗಿಸಲ್ಪಟ್ಟಂತ ಯೇಸು ನಿನ್ನ ಜೀವಿತದಲ್ಲಿ ಮಾರ್ಪಡದ ಕಾಯ್ತಕ್ಕವನಾಗಿದ್ದಾನೆ. ಸುಮ್ಮನೆ ದೇವರ ವಾಕ್ಯ ಹೇಳಲಿಲ್ಲ, ನಿನ್ನನ್ನು ನಾನು ತಾಯಿ ಗರ್ಭದಲ್ಲಿ ಆರಿಸ್ಕೊಂಡೆ ಅಂತ. ಎಷ್ಟು ಜನ ನಂಬ್ತೀರಾ ದೇವ್ರು ನಮ್ಮನ್ನ ತಾಯಿ ಗರ್ಭದಲ್ಲಿ ಆರಿಸಿದ್ದಾನೆ, ನಮ್ಮನ್ನ ದೇವರು ರಕ್ಷಣೆ ಮಾಡಿದ್ದಾನೆ ಅಂತ? ದೇವರ ವಾಕ್ಯ ಹೇಳ್ತದೆ, ದಾನಿಯಲ್ನ ದೇವರು ಮಾರ್ಪಟ್ಟಿಲ್ಲ. ಅವನ ಪ್ರೇಯರ್ ಕೂತಿದ್ದಾನೆ, ದೂತ ಬಂದು ಹೇಳ್ತಾನೆ, ದಾನಿಯಲ್, ಆರಂಭದಲ್ಲಿಯೇ ನಿನ್ನ ಪ್ರಾರ್ಥನೆ ದೇವ್ರ ಸನ್ನಿಧಾನಕ್ಕೆ ಬಂದ್ಬಿಡ್ತು. ನಿನ್ನನ್ನು ಬಲಪಡಿಸೋದಕ್ಕೆ ದೇವರ ಅಪ್ಪಣೆ ಮೇರೆಗೆ ನಾನು ಬಂದಿದ್ದೇನೆ. ಒಂದು ಆಮೇಲೆ ಹೇಳ್ರಿ, ಯಾರ ಅಪ್ಪಣೆ ಮೇರೆಗೆ? ದೇವರ ಅಪ್ಪಣೆ ಮೇರೆಗೆ ನಾನು ನಿನ್ನ ಬಳಿಗೆ ಬಂದ್ಬಿಟ್ನಪ್ಪ. ನಿನ್ನ ವಿಷಯದಲ್ಲಿ ದೇವರು ಮಾರ್ಪಟ್ಟಿಲ್ಲ. ಕರ್ದಾತನೇ ನಂಬಿಗಸ್ತನು, ಅಲ್ಫಾ ಒಮೇಗಾ. ಮಾರ್ಪಡದೆ ಇದ್ದ ನಿಮಿತ್ತವಾಗಿ ನಾವಿವತ್ತಿನ್ನೂ ನಾಶವಾಗಲಿಲ್ಲ ಅಂತ ಭಕ್ತನ ಹೇಳ್ತಾನೆ. ಇಲ್ಲ ಅಂದಿದ್ರೆ ನಾವು ಮಾಡುವಂತ ತಪ್ಪುಗಳ ನಿಮಿತ್ತವಾಗಿ ನಾವು ಉಳಿಯುವಾಗಿಲ್ಲ. ಆದ್ರೂ ಎಷ್ಟೊಂದು ಜನ ದೇವರ ಮನೆಗೆ ಬರುವಂತ ನಾವುಗಳು ವಿಶ್ವಾಸದಲ್ಲಿ ಇಲ್ಲದ ನಿಮಿತ್ತ, ಭಕ್ತಿಯಲ್ಲಿ ಇಲ್ಲದೆ ಹೋದ ನಿಮಿತ್ತ, ದೇವರ ಕಾರ್ಯಗಳನ್ನ ಮಾಡದೆ ಹೋದ ನಿಮಿತ್ತ ನಾವು ಅನ್ಕೊಂಡಿದ್ದೀವಿ ನಾವು ಬದುಕಿದ್ದೀವಿ ಅಂತ. ಆದ್ರೆ ಹಿಸ್ಟ್ರಿ ಪ್ರಕಾರ, ಬೈಬಲ್ ಪ್ರಕಾರ ಅಂತ ವಿಶ್ವಾಸಿ ಸತ್ತೋಗಿದ್ದಾನೆ. ಅನನ್ಯ ಸಫೇರ ಸತ್ತೋದ್ರಲ್ಲ, ಆ ರೀತಿಯಾಗಿ ಇವತ್ತು ಡೆತ್ ದೇವ್ರು ಕೊಡ್ತಾ ಇಲ್ಲ. ಆತ್ಮಿಕವಾಗಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಆಲಯಕ್ಕೆ ಬರ್ತಾ ಇದ್ದೇವೆ ನಿಜ, ಆಜ್ಞೆಗಳನ್ನ ಪಾಲಿಸನೆ ಮಾಡ್ತಾ ಇದ್ದೇವಾ? ಪರೀಕ್ಷೆ ಮಾಡಿ ನೋಡ್ಕೊಳ್ರಿ. ಜೀವ ಯಾರಿಗಿದೆ ಅಂದ್ರೆ ದೇವರ ಮಾತನ್ನ ಕೇಳೋರಿಗೆ ಮಾತ್ರ ಜೀವ. ಮಾತನ್ನ ಕೇಳದೇ ಇರೋರಿಗೆಲ್ಲ ಜೀವ ಇಲ್ರಿ. ಅವನ್ ಬದುಕಿದಾನೆ ನಿಜ, ಅವನ್ ದೇವರ ಮಗನಾಗಿ ಕಾಳ್ತಾ ಇದ್ದಾನೆ ನಿಜ. ಆದ್ರೆ ನಿಜವಾಗ್ಲೂ ದೇವರ ಭಕ್ತನ? ನಿಜವಾಗ್ಲೂ ದೇವರ ವಿಶ್ವಾಸಿನ? ಅದಕ್ಕೆ ಪೌಲ ಹೇಳ್ತಾನೆ, ನಿಮ್ಮಲ್ಲಿರುವಂತ ವಿಶ್ವಾಸ ಸತ್ತೋಗಿರಬಾರ್ದು. ನಿಮ್ಮಲ್ಲಿರುವಂತ ವಿಶ್ವಾಸಕ್ಕೆ ಜೀವ ಇರಬೇಕು. ಕ್ರಿಯೆಯಿಲ್ಲದ ನಂಬಿಕೆ ಸತ್ತದ್ದು. ನಾವು ಬದುಕಿದ್ದೀವಿ ಅಂದ್ರೆ ನಾವು ನಡಿಬೇಕು, ಮಾತಾಡಬೇಕು, ಓಡಬೇಕು, ಕೆಲಸ ಮಾಡಬೇಕು, ಆಗಲೇ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ನಾವು ಬದುಕಿದ್ದು ನಮ್ಮ ಕ್ರಿಯೆಗಳೆಲ್ಲ ಸತ್ತೋಗಿದ್ರೆ ನಾವು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. ಅಂಥವರಿಗೆ ಜೀವ ಇದೆ ಅಂತ ಹೇಳೋದಿಲ್ಲ, ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವಜನರೇ, ನಮ್ಮ ದೇವರು ಮಾರ್ಪಟ್ಟಿಲ್ಲ. ನನ್ನನ್ನು ನಿನ್ನನ್ನು ಮಾರ್ಪಡಿಸ್ತಾ ಇದ್ದಾನೆ. ಮಾರ್ಪಾಟು ಹೊಂದೋದಕ್ಕೆ ರೆಡಿ ಆಗಿದೆಯಾ? ಮಾರ್ಪಡಿಸಿ ಅವನ ಶಕ್ತಿಯನ್ನು ನಿಮಗೆ ತುಂಬಿಸ್ತಾನಂತೆ. ಅದಕ್ಕೆ ಅಪೊಸ್ತಲ 1:8 ಹೇಳ್ತದೆ, ಯೇಸು ಶಿಷ್ಯರಿಗೆ ಹೇಳ್ತಾನೆ, ಇಲ್ಲೇ ಕಾದ್ಕೊಂಡಿರಿ, ನಾನು ಮಾರ್ಪಡಿಸುವ ಟೈಮ್ ಬಂದಿದೆ. ಇವಾಗ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದು ಸಾಕು. ಇನ್ಮೇಲೆ ಪ್ರಾಕ್ಟಿಕಲ್ ಆಗಿ ನೀವು ಕೆಲಸ ಮಾಡಬೇಕು, ಹೊರಗಡೆ ಹೋಗ್ಬೇಕು, ಸುವಾರ್ತೆ ಸಾರಬೇಕು, ಪ್ರಾರ್ಥನೆ ಮಾಡಬೇಕು, ದೆವ್ವಗಳನ್ನ ಓಡಿಸ್ಬೇಕು, ರೋಗಗಳನ್ನ ನೀಗಿಸಬೇಕು. ಅನೇಕ ಜನಗಳ ಮಧ್ಯದಲ್ಲಿ ನನ್ನ ಮಕ್ಕಳಾಗಿ ನೀವು ಸಾಕ್ಷಿಗಳಾಗಿರಬೇಕು. ಆಮೇನು ಇಲ್ಲ, ಅಲ್ಲೇಲೂ ಇಲ್ಲ. ಶಂಕರ್ ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹಲ್ಲೆಲೂಯ. ಏನು ಬರಲಿಲ್ಲ ಯಾರ ಬಾಯಲ್ಲೂ? ಆಮೇನು ಇಲ್ಲ, ಅಲ್ಲೇಲೂಯನೂ ಇಲ್ಲ. ನಾವಿರೋದೇ ಹಿಂಗೆ. ನೀವು ಚೇಂಜ್ ಆಗಬೇಕು. ನೀನು ಯಾವಾಗ ಚೇಂಜ್ ಆಯ್ತೀಯೋ ನನ್ನ ದೇವ್ರು ನಿನ್ನ ವಿಷಯದಲ್ಲಿ ಚೇಂಜ್ ಆಗ್ತಾನೆ. ನೀನು ನಿನ್ನ ಆಟ ತೋರಿಸಿದ್ರೆ ದೇವ್ರು ಅವನ ಆಟ ತೋರಿಸ್ತಾನೆ. ನಿಜ. ಇರೋ ಪರಿಸ್ಥಿತಿಯಲ್ಲೇ ದೇವ್ರ ಹತ್ರ ಬಂದುಬಿಟ್ರೆ ನಾವು ಮೇಲೆ ಹೋಗ್ತಾನೆ ಇರ್ತೀವಿ. ಬಂದಿಲ್ಲ ಅಂದರೆ ಬರೋವರೆಗೂ ದೇವ್ರು ಕಾಯಿಸ್ತಾನೆ. ಪ್ರವಾದಿ ಹೇಳ್ತಾ ಇದ್ದಾನೆ, ದೇವರು ಮಾರ್ಪಟ್ಟಿಲ್ಲ. ಯಾಕೋಬ ಸಂತತಿಯವರೇ ದೇವರು ಮಾರ್ಪಡದೆ ಹೋದ ನಿಮಿತ್ತವಾಗಿ ನೀನು ನಾಶವಾಗಲಿಲ್ಲ. ದಾವೀದ ಹೇಳ್ತಾನೆ, ದೇವರೇ ನೀನು ಅವತ್ತಿನಿಂದ ಇವತ್ತಿನವರೆಗೂ ಏಕರೀತಿಯಾಗೇ ಇದೆಯಪ್ಪ, ನೀನು ಬದಲಾವಣೆ ಆಗಲೇ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಕೀರ್ತನೆ 55:19 ಅನಾದಿ ಕಾಲದಿಂದ ಆಸಾರೂಢನಾಗಿರುವುದರಿಂದ ನೀನು ದೇವರು. ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೇ ಇರ್ತಾನಂತ. ಹಲ್ಲೆಲೂಯಾ. ನಮ್ಮನ್ನು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನಾವಿದ್ದೀವ?
ದಾನಿಯಲ್ ದೇವರು ಚೇಂಜ್ ಆಗಿಲ್ಲ, ದಾವಿದನ ದೇವರು ಚೇಂಜ್ ಆಗಿಲ್ಲ, ಯೋಶುವನ ದೇವರು ಚೇಂಜ್ ಆಗಿಲ್ಲ, ಯೇಸು ಕ್ರಿಸ್ತನ ಆರಿಸಲ್ಪಟ್ಟಂತ ಶಿಷ್ಯರ ದೇವರು ಇವತ್ತಿಗೂ ಚೇಂಜ್ ಆಗಿಲ್ಲ. ನಾವೇನಾಗಿದೆ? ಸಮಾಧಿಯಿಂದ ಲಾಜರ್ನ ಹೊರಗೆ ತಂದಂತ ಯೇಸು ಚೇಂಜ್ ಆಗಲೇ ಇಲ್ಲ. ಇವರನ್ನೆಲ್ಲ ಯಾಕೆ ದೇವರು ಚೇಂಜ್ ಮಾಡ್ದ? ಲೋಕದಲ್ಲಿ ಸಾಕ್ಷಿಗಳಾಗಿರೋದಕ್ಕೋಸ್ಕರ. ಹಲ್ಲೆಲೂಯಾ. ಎಷ್ಟು ಜನ ನಾವು ಚೇಂಜ್ ಆಗ್ಬೇಕಂತ ಇಷ್ಟಪಡ್ತೀವಿ? ಚೇಂಜ್ ಅಂದರೆ ಏನು ಜ್ಯೋತಿ ಅವರೇ? 500 ರೂಪಾಯಿ ಹೋಗಿ ಚೇಂಜ್ ಮಾಡಿಸ್ಕೊಂಬರ್ದ? 500 ಹೋಗಿ 100 ರೂಪಾಯಿ ಮಾಡಿಸ್ಕೊಂಬರ್ದ? ಚೇಂಜ್ ಅಂದ್ರೆ ಏನು ಬ್ರದರ್? ಚೇಂಜ್ ಆಗಬೇಕು ಬ್ರದರ್. ಏನು ಚೇಂಜು? ಏನು ಬದಲಾವಣೆ? ಕೂದಲೆಲ್ಲ ಉದ್ದ ಬಿಡೋದಾ? ಕಲರ್ ಡ್ರೆಸ್ ಹಾಕೊಳ್ಳೋದಾ? ಏನು ಚೇಂಜ್ ಆಗೋದಂದ್ರೆ? ಬೈಬಲ್ ಪ್ರಕಾರ ಏನು ಚೇಂಜ್? ನಡತೆ ಚೇಂಜ್ ಬೇರೆ. ಯೇಸು ಹೇಳ್ತಾನೆ, ಅನುವರು ದೇವರಲ್ಲಿ ಬಂದರೆ ಏನಾಗ್ತಾರೆ? ನೂತನ ಸೃಷ್ಟಿ ಅಂತ ಬಾಯಲ್ಲಿ ನೂತನ 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 ಅಂತ ನೂತನ ಅಂತ ಹೆಸರಿಟ್ಕೊಂಡ್ರೆ ನೂತನ ಆಯ್ತೀವ? ಬ್ರದರ್ ಹೇಳ್ದಂಗೆ ಕ್ಯಾರೆಕ್ಟರ್ ವಾಯ್ಸ್. ಕ್ಯಾರೆಕ್ಟರ್ ಅಂದ್ರೆ ಏನು? ಒಬ್ಬ ವ್ಯಭಿಚಾರಿ ಅವಳನ್ನ ಓಡಿಸ್ಕೊಂಡು ಎಲ್ಲ ಕಲ್ಲು ತಗೊಂಡು ಓಡಿ ಬರ್ತಾಳೆ. ಅವಳು ಸರಿಯಾದ ಜಾಗಕ್ಕೆ ಓಡಿ ಬಂದ್ಬಿಡ್ತಾಳೆ. ಎಲ್ಲಿ ಓಡಿ ಬರ್ತಾಳೆ ಅವಳು? ಯೇಸು ಹತ್ರ ಓಡಿ ಬಂದ್ಬಿಡ್ತಾಳೆ. ಇವ್ರಿಗೂ ಯೇಸುನೇ ಬೇಕಾಗಿತ್ತು. ಒಳ್ಳೆ ಟೈಮ್ ಯೇಸು ಸಿಗಾಕೊಂಬಿಟ್ಟ. ಅವನು ಯಾವುದ್ರಲ್ಲೂ ಸಿಗಾಕೊಳ್ತಾ ಇಲ್ಲ. ವಿಶ್ವಾಸಿಗಳು ಹಂಗೇನೆ ಶತ್ರು ಥರ ಶೋಧನೆಯಲ್ಲಿ ಯಾವುದಕ್ಕೂ ಸಿಗಾಕೊಂಬಾರ್ದು. ಒಂದು ಆಮೇನಿಲ್ಲ, ಒಂದು ಅಲ್ಲೇಲುವೆ ಇಲ್ಲ. ಇದು ನಿಮಗೆ ಜೋಕು, ನಾನು ದೇವ್ರ ಸನ್ನಿಧಾನದಲ್ಲಿ ಹೇಳೋದು. ಅದನ್ನು ಯಾರು ಅಗ್ರಿ ಮಾಡ್ತಾನೋ ಅವನ ಮೇಲೆ ಪರಿಶುದ್ಧಾತ್ಮ ಮುದ್ರೆ ಹೊಡಿತಾನೆ. ಏಸಪ್ಪ, ಈ ಮಗಳು ಆಮೇಲೆ ಹೇಳಿದ್ಲು, ಈ ಮಗ ಆಮೇಲೆ ಹೇಳ್ದ, ಇವಳು ಕಲ್ಗುಂಡು ಥರ ಕೂತವನೆ, ಇವನಿಗೇನು ನಾನು ಹೊಡೆದಿಲ್ಲ, ಮುದ್ರೆ ಹೊಡೆದಿಲ್ಲ ಅಂತಾನೆ. ಇವಳು ಕಠಿಣ ಮಾಡ್ಕೊಂಡು ಕೂತವಳು, ಇವಳಿಗೇನು ನಾನು ಹೊಡೆದಿಲ್ಲ ಅಂತ ದೇವರು. ಇವನು ಬಾಯ ಬಿಟ್ಟಿಲ್ಲ ದೇವರ, ಇವನಿಗೇನು ನಾನು ಹೊಡೆದಿಲ್ಲ ಅಂತಾನೆ. ಎಷ್ಟೊಂದು ಜನ ಏನು ಅನ್ಕೊಳ್ತಾರೆ ಗೊತ್ತಾ? ನನ್ನ ಪರಿಸ್ಥಿತಿ ದೇವ್ರಿಗೆ ಗೊತ್ತಲ್ಲ. ಆ ನಾಟಕ ಎಲ್ಲ ದೇವ್ರು ಕೇಳಲ್ಲ. ಯಾವನೋ 4, 6 ಹೊಡಿಯೋನಿಗೆ ಇಲ್ಲಿ ಕುಣಿತಾ ಇರ್ತೀಯ. ದೇವ್ರ ಮನೇಲಿ ನಿನ್ನ ಕುಣಿಯೋಕ್ಕೆ ಬರಲ್ವಾ ಬ್ರದರ್? ಸತ್ಯ ಹೇಳಿದ್ದೀವಿ, ಸತ್ಯ ಹೇಳಿದಿರ ಬ್ರದರ್. ದೇವರೇ ನೋಡ್ಕೊಳ್ಳಿ ಬ್ರದರ್. ಈ ಥರ ನಾಜುಕ್ಕಾಗಿ ಮಾತಾಡಿದ್ರೆ ದೇವ್ರು 2 ಕುಟುಕ್ತಾನೆ. ನಿನಗೆ ಸತ್ಯ ಹೇಳಿದ ಅವ್ನಿಗೆ ಎಚ್ಚರಿಸು ಅಂತ. ದೇವರೇ ನೋಡ್ಕೊಳ್ಳಿ ಅಂತ 2 ಕೈ ಎತ್ತು ಮೆಚ್ಚದು. ಸತ್ಯ ಎಲ್ಲಿ ಹೇಳ್ಬೇಕಂತೆ? ದೇವ್ರ ಹತ್ರನ. ಸೂರ್ಯನಿಗೆ ಟಾರ್ಚ್ ಹೊಡೆಯೋದಿದು. ಸತ್ಯ ಹೇಳಿದ ಅವನು. ಆ ಸತ್ಯನ ಯಾರಿಗೆ ಹೇಳ್ಬೇಕ್ರಿ? ಅಸತ್ಯ, ಸತ್ಯ ತಿಳಿದೇ ಇರೋರ್ಗೆ ಹೋಗಿ ಸತ್ಯ ಹೇಳ್ಬೇಕಂತ. ಸತ್ಯ ಯಾರು ತಿಳಿದಿಲ್ಲ? ಸತ್ಯ ಯಾರು ತಿಳಿದಿಲ್ಲ ಅಂದರೆ, ಗೊತ್ತಿಲ್ಲದೆ ಪಾಪ ಮಾಡೋರಿಗೆ ನೀವು ಹೋಗಿ ಹೇಳಬೇಕು, ಇದು ತಪ್ಪು, ಇದು ಮಾಡೋದು ತಪ್ಪು. ಅದು ಯಾವಾಗ ಅವನು ತಪ್ಪನ್ನ ಬಿಟ್ಟು ಸತ್ಯದ ಕಡೆ ತಿರುಗಿಕೊಳ್ತಾನೋ ಅವನ ವಿಷಯದಲ್ಲಿ ದೇವರು ಫಲ ನಿನಗೆ ಕೊಡ್ತಾನೆ. ಅಯ್ಯೋ ಬ್ರದರ್, ಅವ್ನಿಗೆ ಹೇಳಿದ್ರೆ ಅವ್ನು ಹೊಡೆದು ಬಿಡ್ತಾನೆ ಬ್ರದರ್, ನಾನು ಮಾತ್ರ ಹೇಳಲ್ಲ. ಯೇಸು ಹೇಳ್ತಾನೆ, ಸತ್ಯ ಬಿಡು, ಬಿಡುಗಡೆ ನಾನು ಕೊಡ್ತೀನಿ. ಇವನು ಬಾಣನೇ ಬಿಡಲ್ಲ, ಇವನಿಗೆ ಚುಚ್ಕೊಂಡಿರ್ತದೆ ಅದು. ನೀನು ಬಿಟ್ಟು ನೋಡು, ನಾನು ದೇವ್ರ ಕೆಲಸ ಮಾಡ್ತೀನಿ. ಯುದ್ಧ ಯಾರ್ದು ಹೇಳ್ರಿ? ಯುದ್ಧ ಯಾರ್ದ್ರಿ? ಯುದ್ಧ ಯಾರ್ದು ಅಂತ ಹೇಳೋನು ದೇವರು. ಯುದ್ಧ ನಂದು, ಜಯ ನಿಮ್ಮದು. ಒಂದು ಆಮೇಲೆ ಹೇಳ್ರಿ. ಯುದ್ಧ ಯಾರ್ದಂತೆ? ಯಾರು ಯುದ್ಧ ಮಾಡ್ತಾನೆ ದೇವರು? ಯುದ್ಧ ಮಾಡೋಕ್ಕೆ ರೆಡಿ ಆದವ್ರು ಮುಂಬಲವಾಗಿ ಯುದ್ಧ ಮಾಡ್ತಾನೆ. ನಾವು ಕೈ ಕಾಲು ಕಟ್ಕೊಂಡು ಕೂರ್ತಿರ್ತೀವಿ ಬ್ರದರ್, ನೀವೇ ಏನಾದರೂ ಮಾಡಿಬಿಡಿ, ಏನಾದರೂ ಮಾಡಿಬಿಡಿ ಅಂದರೆ ಏನು ಮಾಡೋರು. ಮಗ ಮಾಡು ಅಂದರೆ ಅವ್ನಿಗೆ ಅಪ್ಪನೇ ಮಾಡೋದು. ಏನು ಮಾಡ್ತೀವಿ ನಾವು? ಚೇಂಜ್ ಆದರೆ ನನ್ನ ದೇವ್ರು ನಮ್ಮ ವಿಷಯದಲ್ಲಿ ಚೇಂಜ್ ಆಗ್ತಾನೆ. ನೀವು ಯಾವಾಗ ಬಿಟ್ಕೊಡ್ತೀರೋ ನಿಮ್ಮ ಪರವಾಗಿ ಜವಾಬ್ದಾರಿ ದೇವ್ರು ತೆಗೆದುಕೊಳ್ತಾನೆ. ನೀವು ಯಾವಾಗ ಒಪ್ಪಿಸ್ಕೊಡ್ತೀರೋ ಅವರ ಪರವಾಗಿ ದೇವ್ರ ಕೆಲಸಗಳನ್ನ ಮಾಡ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಶುದ್ಧೀಕರಿಸಲ್ಪಡದೆ ಹೋದರೆ ಪರಲೋಕ ರಾಜ್ಯಕ್ಕೆ ಅವನು ಒಳಗಾಗೋದಿಲ್ಲ.
ನನ್ನ ಆಜ್ಞೆಗಳನ್ನು ಪರಿಪಾಲನೆ ಮಾಡದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗೋದಿಲ್ಲ. ಈ ರೊಟ್ಟಿ ಮಾಂಸವನ್ನು ತಿನ್ನದೆ ಹೋದ್ರೆ, ಈ ದ್ರಾಕ್ಷರಸವನ್ನು, ಈ ರೊಟ್ಟಿಯನ್ನು ಯಾರು ಭುಜಿಸೋದಿಲ್ವೋ ಅವನಿಗೆ ಜೀವ ಇರಲ್ಲ. ಜೀವ ಇರಬೇಕು ಅಂದರೆ ಯೇಸು ಕ್ರಿಸ್ತನ ಮಾಂಸವನ್ನು, ಅವನ ರಕ್ತವನ್ನು ನಾವು ಸೇವನೆ ಮಾಡಲೇಬೇಕು. ಯಾರು ಸೇವನೆ ಮಾಡೋದು? ಅವನ ಆಜ್ಞೆಗಳನ್ನು ಪ್ರೀತಿ ಮಾಡೋರು ಮಾತ್ರ. ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ನಾಶವಾಗುವಂಥ ಬೀಜದಿಂದ ಉಂಟಾದದಲ್ಲ, ನಾಶವಾಗದೇ ಇರುವಂಥ ಬೀಜದಿಂದ ಉಂಟಾದದ್ದು. ಯಾರು ಆ ವಾಕ್ಯದ ಮೂಲಕವಾಗಿ ಉಂಟಾಗಿದ್ದಾರೋ ಅವ್ರೇನು ಮಾಡ್ತಾರಂದರೆ, ಅವರು ಪುಣ್ಯ ಕ್ರಿಯೆಗಳಿಂದ ಆತನ ಕರುಣೆಯಲ್ಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ಥಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸ್ತಾನಂತೆ. ಯೇಸು ಕ್ರಿಸ್ತನಲ್ಲಿ ಒಬ್ಬ ಬಂದುಬಿಟ್ರೆ ಅವನ ಆರಂಭ ದಿನ ಮೊದಲುಗೊಂಡು ಕ್ರಿಸ್ತನಿಗಿರೋ ದಿನದ ತನಕ ಅವನು ನೂತನವಾಗೇ ಕಾಣ್ತಾನೆ. ಒಂದು ದಿನಕ್ಕೋಸ್ಕರ ದೇವರು ನೂತನ ಪಡಿಸೋಕೆ ನಮ್ಮನ್ನು ಕರೆದಿಲ್ಲ. ನಾವು ಜೀವಂತವಾಗಿರುವ ದಿನದ ತನಕ ನಮ್ಮ ನೂತನವಾಗಿ ಕಾಣಬೇಕು ಅಂತಾನೆ ದೇವರು ನಮ್ಮನ್ನು ಕರೆದಿದ್ದಾನೆ. ಎಷ್ಟು ಜನ ನೂತನವಾಗಿ ಪ್ರತಿದಿನ ಕಾಣಬೇಕಂತ ಬಯಸ್ತೀರಾ? ನೂತನವಾಗಿ ಅಂದರೆ ಬೆಳಗ್ಗೆ ಎದ್ದಿದ್ರೆ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡಿರೋದಲ್ರಿ. ನಮ್ಮ ಕ್ರಿಯೆ ಕಾರ್ಯಗಳು ನೂತನವಾಗಿ ಕಾಣಬೇಕು. ನಮ್ಮ ಸ್ವಭಾವಗಳು ಬೇರೆಯವ್ರು ಬಂದು ಕೇಳಬೇಕು, ಇದು ಹೆಂಗೆ ಸಾಧ್ಯ ಆಯಿತು? ಒಬ್ಬ ಕುಡುಕ ಬಂದು ಕೇಳ್ತಾನೆ ದೇವ್ರ ಸೇವಕರ ಹತ್ರ, ಅಯ್ಯ ಇದು ಭಾಳ ವರ್ಷಗಳ ಚಟ, ಬಿಡಕ್ಕೆ ಆಗ್ತಾ ಇಲ್ಲ, ಯೇಸು ಸ್ವಾಮಿ ಇದನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯನಾ? ಆ ಸೇವಕರು ಹೇಳ್ತಾರೆ, ಆ ತೀರ್ಮಾನ ನೀನು ಮಾಡೋದಾದ್ರೆ ನನ್ನ ದೇವರು ಇವತ್ತಿಂದ ಬಿಡುಗಡೆ ಮಾಡ್ತಾನೆ. ಆ ತೀರ್ಮಾನ ಅಚ್ಚಲವಾಗಿ ನೀನು ನಿಲ್ಲಬೇಕು. 6 ಕೊಟ್ಟರೆ 10 ಕಡೆ, 3 ಕೊಟ್ಟರೆ ಮಾವನ ಕಡೆ ಓಡೋಗ್ಬಾರ್ದು. ನೀನು ಯಾರು ಏನು ಕೊಟ್ಟರು ಏಸು ಬೇಕು ಅಂತ ಹೇಳ್ಬೇಕು. ಹಲ್ಲೆಲೂಯಾ. ಎಷ್ಟು ಜನ ಏಸು ಬೇಕಂತ ರೆಡಿ ಇರ್ತೀರ? ಏಸುಗೋಸ್ಕರ ಜೀವ ಅಂತ ಹೇಳ್ತೀರಾ? ಏಸು ನಿಮಿತ್ತ ಅನ್ಯ ದೇವತೆಗಳ, ಅನ್ಯ ದೇವರುಗಳ ಆಚಾರ ವಿಚಾರಗಳನ್ನ ಯಾವ ಕಾರಣಕ್ಕೂ ನಾನು ಮಾಡಲ್ಲ ಅಂತ ಹೇಳೋರು ಎಷ್ಟು ಜನ? ಸೌಂಡೇ ಇಲ್ಲ. ಅಯ್ಯೋ ಒಳ್ಳೇದು ಹೇಳ್ಬಿಟ್ರಲ್ಲ ಬ್ರದರ್. ನಮ್ಮೂರಲ್ಲಿ ಮಾಡದೆ ಇರೋಕ್ಕಾಗುತ್ತಾ? ನಮ್ಮ ಜನಗಳ ಮುಂದೆ ಮಾಡದೆ ಇರೋಕ್ಕಾಗುತ್ತಾ? ನೀನೇನೋ ಹೇಳ್ಬಿಟ್ಟಪ್ಪ ಅಲ್ಲಿ ನಿಂತ್ಕೊಂಡು. ನಾನು ಮಾಡಬೇಕಲ್ಲ. ಯೇಸುನ ನಂಬೋರು ದೇವ್ರು ಹೇಳ್ತಾನೆ, ನಿನ್ನ ಒಳಗಿರ ಆ ನಡುಕ ಆತ್ಮನ ತೆಗೆದು ಬಲ ಕೊಡೋ ಆತ್ಮನ ಕೊಟ್ಟಿದ್ದೀನಿ. ನಾನು ಕೊಟ್ಟ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಒಂದು ಬಲ ಇರ್ತದೆ, ಇನ್ನೊಂದು ಶಿಕ್ಷಣ ಇರ್ತದೆ, ಮತ್ತು ಧೈರ್ಯ ಇರ್ತದಂತೆ. ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ನಾನು ಕೊಟ್ಟಿರುವಂಥ ಆತ್ಮ ಹೇಳಿತನದ ಆತ್ಮ ಅಲ್ಲ, ಅದು ಧೈರ್ಯದ ಆತ್ಮ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಧೈರ್ಯದ ಆತ್ಮ ಅಂದಮೇಲೆ ಯಾರ ಮುಂದೆ ನಿಲ್ಲಕ್ಕೆ? ಗೊಲ್ಯಾತನಂತ 1000 ಜನ ಬಂದರು, ದೇವರ ಆತ್ಮ ಎದುರಿ ಓಡೋಗಲ್ಲ. ಒಂದು ಆಮೇಲೆ ಹೇಳ್ರಿ. ಗೊಲ್ಯಾತಂತರ 1000 ಆತ್ಮಗಳು ಬಂದರು, ದೇವರ ಆತ್ಮ ಇರೋದಾದ್ರೆ ಅದು ಏಡಿ ಥರ ಓಡಿ ಹೋಗುವಂಥ ಆತ್ಮ ಅಲ್ಲ, ಅದರ ಪರವಾಗಿ ನಿಲ್ಲುವಂಥ ಆತ್ಮ. ಶದ್ರಕ್, ಮೇಷಕ್, ಅಬೇದ್ನೆಗೋ ಹೇಳ್ತಾರೆ, ನನ್ನ ದೇವರು ಮಾರ್ಪಟ್ಟಿಲ್ಲ ರಾಜ, ನನ್ನ ದೇವರು ಮಾರ್ಪಟ್ಟಿಲ್ಲ ರಾಜ. ದೇವರ ಚಿತ್ತ ಇದ್ದರೆ ಅವನು ನಮ್ಮನ್ನು ಸಾಯಿಸ್ಲಿ ಪರವಾಗಿಲ್ಲ. ನಾವು ದೇವರ ಮಾತನ್ನೇ ಕೇಳೋದು. ನಿನ್ನ ಮಾತನ್ನೇ ಕೇಳಿ ಅಡ್ಡು ಬೀಳಲ್ಲ. ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ದೇವರಿಗೆ ನಾವು ಗುರಿ, ದೇವರ ಕೋಪಕ್ಕೆ ನಾವು ಗುರಿ ಆಗಲ್ಲ. ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ, ಯಾರನ್ನೋ ಸಂತೋಷ ಪಡಿಸೋಕ್ಕೋಸ್ಕರ, ಯಾರ ಮುಂದೆ ನಮ್ಮ ತಲೆ ಎತ್ತುವುದಕ್ಕೋಸ್ಕರ ನನ್ನ ದೇವರಿಗೆ ವಿರುದ್ಧವಾಗಿ ನಿಲ್ಲಕ್ಕೆ ನಾನು ರೆಡಿ ಇಲ್ಲ. ನನ್ನ ಮೇಲ್ ಕರ್ಕೊಳ್ಳೋದು ನೀನಲ್ಲ, ನನಗೆ ಬಾಗಿಲು ತೆಗೆಯೋದು ನೀನಲ್ಲ, ನಿತ್ಯ ಜೀವ ಕೊಡೋದು ನೀನಲ್ಲ. ನನ್ನ ಪರಲೋಕದ ಬಾಗಿಲನ್ನು ತೆರೆದು ನಿತ್ಯ ಜೀವನ ಕೊಟ್ಟು ಅವನಿರುವಂಥ ಸ್ಥಳದಲ್ಲಿ ನಿಲ್ಲಿಸೋದು ದೇವರು. ಅವನಿಗಾಗಿಯೇ ಜೀವ. ಅವನು ಹೇಳೋದೇನೆ ನಾನು ಮಾಡೋದು. ಅವನು ಹೇಳಲಿಲ್ಲ ಅಂದರೆ ನಾನು ಮಾಡೋಕ್ಕೆ ಹೋಗಲ್ಲ. 1000 ಜನ ನಮಗೆ ವಿರುದ್ಧವಾಗಿ ನಿಂತ್ಕೊಂಡ್ಲಿ, ಈ ಜೀವ ಯೇಸುಗಾಗಿ. ಆ ವೈರಾಗ್ಯ ಪ್ರತಿ ವಿಶ್ವಾಸಿಯಲ್ಲಿ ಕೂತ್ಕೊಬೇಕು. ಆಮೆನ್. ಎಷ್ಟು ಜನ ಆ ವೈರಾಗ್ಯಕ್ಕಾಗಿ ಇಷ್ಟಪಡ್ತೀರ? ಪ್ರೀತಿಯ ದೇವ ಜನರೇ, ಒಂದು ನನ್ನ ಕಡೆ ಮಾತು, ನನ್ನ ದೇವರು ಮಾರ್ಪಟ್ಟಿಲ್ಲ, ಅವನು ಮಾರ್ಪಡೋದು ಇಲ್ಲ. ವಿಶ್ವಾಸಿ ಮಾರ್ಪಡ್ತಾನೆ. ಹಣ ಬಂದಾಗ ಒಂಥರ,
ಹಣ ಇಲ್ಲದೆ ಇದ್ದಾಗ ಒಂಥರ, ಆರೋಗ್ಯ ಇದ್ದಾಗ ಒಂಥರ, ಆರೋಗ್ಯ ಇಲ್ಲದೆ ಇದ್ದಾಗ ಒಂಥರ, ಮಕ್ಕಳಿದ್ದಾಗ ಒಂಥರ, ಮಕ್ಕಳು ಕಾಣೆ ಆದಾಗ ಒಂಥರ, ಬುದ್ಧಿ ಚೇಂಜ್ ಆದಂಗೆಲ್ಲ ಇವನು ಚೇಂಜ್ ಆಗ್ತಾನೆ. ನಮ್ಮ ದೇವರ ಬುದ್ಧಿ ಚೇಂಜ್ ಆಗಲ್ಲ, ಸದಾಕಾಲ ಒಂದೇ ರೀತಿಯಾಗಿ ಇರೋ ದೇವರೇ ನಮ್ಮ ದೇವರು. ಖುಷಿ ಇದ್ದಾಗ ಏನು ಕ್ಲಾಪ್ಸ್ ಹೊಡೆಯೋದು, ಆರಾಧನೆ ಮಾಡೋದು, ಹೇಳೋಕ್ಕಾಗಲ್ಲ ಒಂದು ಸ್ತೋತ್ರ ಬಲಿಗಳನ್ನ. ಒಂದು ರೋಗ ಬರೋಂಗಿಲ್ಲ, ಅವನ ಅಡ್ರೆಸ್ಗೆ ಇರಲ್ಲ. ಇದು ಮನುಷ್ಯನ ಸ್ವಾಭಾವಿಕವಾದ ಸ್ವಭಾವ. ರೋಗ ಬಂದಾಗಲೂ ನಿನ್ನ ಆರಾಧನೆ ಕಡಿಮೆ ಆಗಬಾರ್ದು. ಆಮೇಲೆ ಇಲ್ಲ, ರೋಗ ಬಂದಿಲ್ಲ ನಮಗೆ, ಒಂದು ವೇಳೆ ಬಂದರೂ ನಿಮ್ಮ ಆರಾಧನೆ ಏನಾಗಬಾರ್ದು. ರೋಗ ಮಾತ್ರ ಅಲ್ಲ, ಸಮಸ್ಯೆ ಏನೇ ಬರಲಿ, ಹೋರಾಟ ಏನೇ ಬರಲಿ, ವೈರಿ ಯಾರೇ ಬರಲಿ, ನನ್ನ ದೇವರೇ ಜಯ ಹೊಂದೋದು. ಅಲ್ಲೆಲೂಯಾ, ಅಲ್ಲೆಲೂಯಾ. ಫಿಲಮ್ ಎಷ್ಟು ಜನಕ್ಕೆ ನೋಡೋಕೆ ಆಸೆ? ಹೋಗ್ಲಿ, ಫಿಲಮ್ ಎಷ್ಟು ಜನ ನೋಡ್ತಾ ಇದ್ರಿ ಮುಂಚೆ? ಎಲ್ಲರೂ ಏಂಜಲ್ ಕಳ್ತಾರೆ, ಫಿಲಮ್ಮೇ ನೋಡಿದ್ರೆ ಆಡಬೇಡ್ರಿ. ಎಲ್ಲ ಫಿಲಮ್ ನೋಡಿ ಬಂದಿರೋದೆ. ಅವಾಗ ನೋಡುವಾಗ ಹೀರೋ ಫೈಟಿಂಗ್ ಮಾಡೋವಾಗ ನೀವೇನು ಮಾಡ್ತಾಯಿದ್ರಿ? ಹೀರೋ ಅವ್ರ ಅಮ್ಮ ಹೀರೋನ ಆಚೆ ಹಾಕುವಾಗ ನೀವೇನು ಮಾಡ್ತಾಯಿದ್ರಿ? ಎಷ್ಟೋ ತಾಯಿಂದಿರು ಕಣ್ಣೀರು ಹಾಕೋರು, ಅವ್ರ ಮಗನ್ನೇ ಇವ್ರು ಆಚೆ ಹಾಕಿದಾನೆ. ಹತ್ತಿದ್ರೆ ಇಲ್ಲ. ನಮ್ಮಮ್ಮ ಅಳೋರು, ನಾನು ಬೈತಾ ಇದ್ದೆ, ನೀನು ಯಾಕೆ ಅವನ ಹತ್ರ ನೀನು ಹೇಳ್ತೀಯ ಅಂತ. ಯಾರು ಅಳಬಾರ್ದು? ಚೇಂಜ್ ಆದವನು. ಯಾರು ಚೇಂಜ್ ಆಗಿದ್ದಾರೆ ಇವತ್ತು? ಹೀರೋ ಚೇಂಜ್ ಆಗೋನು, ನೀವು ಚೇಂಜ್ ಆಗಿದ್ರ? ಹೇಳ್ರಿ, ಮುಗಿಸ್ತೀನಿ. ಯಾರು ಚೇಂಜ್ ಆಗಿದ್ರ? ಚೇಂಜ್ ಆಗಿರೋದು ಯಾರು? ನಾನು ಚೇಂಜ್ ಆಗಿದ್ದೀನಲ್ಲ. ಇವತ್ತು ಯಾರಿಗಾಗಿ ಅಳಬೇಕು? ಯೇಸುಗಾಗಿ ಅಳಬಾರ್ದು. ಯೇಸುವಿನಲ್ಲಿ ಮಾರ್ಪಡ್ದಿರೋ ಜನಗಳಿಗೋಸ್ಕರ ನಾವು ಇವತ್ತು ಅಳಬೇಕು. ಹಲ್ಲೆಲೂಯಾ. ಯಾರಿಗೋಸ್ಕರ ಅಳಬೇಕು ನಾವು? ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ. ಎಷ್ಟು ಜನ ಅಳ್ಳಕ್ಕೆ ರೆಡಿ ಇದ್ರು? ಅದೇ ಅವ್ನು ಡುಶುಮ್ ಡುಶುಮ್ ಹೊಡೆದಾಗ ಇವನು ಕ್ಲಾಪ್ಸ್ ಹಾಕಿ ಏನು ಸಂತೋಷ ಪಡೋದು. ಹಂಗೆ ಆಗ್ಬೇಕು ಅವನಿಗೆ, ಹಂಗೆ ಆಗ್ಬೇಕಂತ. ಅವರಿಬ್ಬರು ಬದುಕಿರ್ತಾರೆ, ಸಾಯ್ತಾ ಇರೋದು ನೀವೇ. ಒದ್ದೆಯವನು ದುಡಿಸ್ಕೊಳ್ತಾನೆ, ಒಡಿಸ್ಕೊಂಡವನು ದುಡಿಸ್ಕೊಳ್ತಾನೆ. ದುಡ್ಡು ಖಾಲಿ ಆಗೋದು ಯಾರ್ದು? ಆ ದಡ್ಡ ಬುದ್ಧಿ ನಮಗಿಲ್ಲ ಇವತ್ತು. ಯಾರು ಉದ್ಧಾರ ಆಯ್ತಾವ್ರೆ? ಕತ್ಲೆ ಮನೇಲಿ ತೋರಿಸಿ ನರಕಕ್ಕೆ ಕಳಿಸೋನು ಉದ್ಧಾರ ಆಯ್ತಾವನೆ. ಅವನಿಗೆ ಹುಡುಕೊಂಡು ದುಡ್ಡು ಹಾಕ್ತಾ ಇದ್ದೀವಿ. ಬೆಳಕಿನ ಮನೆಗೆ ದುಡ್ಡು ಹಾಕ್ತಾ ಇದ್ದೀರಾ? ಬೆಳಕಿನ ರಾಜ್ಯಕ್ಕೆ ದುಡ್ಡು ಹಾಕ್ತಾ ಇದ್ದೀರಾ? ಬೆಳಕಿನ ರಾಜ್ಯದಲ್ಲಿ ಆದಾಯವಾಗಿದ್ದೀರಾ? ಬೆಳಕಿನ ರಾಜ್ಯಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ನೀವು ಸಿದ್ಧರಾಗಿದ್ದೀರಾ? ಪರೀಕ್ಷೆ ಮಾಡಿ ನೋಡ್ರಿ, ನಾವು ಯಾರಿಗೆ ಆದಾಯವಾಗಿದ್ದೇವೆ. ಅದಕ್ಕೆ ದೇವರು ಹೇಳ್ತಾನೆ, ನಿಮ್ಮ ದುಡಿತವನ್ನ ನಾಶವಾಗುವಂಥ ಕಾರ್ಯಗಳಿಗೆ ಹಾಕಬೇಡ್ರಿ. ಆಸ್ಪತ್ರೆಗೆ ಎಷ್ಟು ಬೇಕಾದ ದುಡ್ಡು ಹಾಕ್ತಾರೆ, ದೇವ್ರ ಮನೆಗೆ ದುಡ್ಡು ಹಾಕ್ತಾ ಇಲ್ಲ. ನಾವ್ಯಾಕೆ ಕೊಡ್ಬೇಕ್ರಿ? ದೇವ್ರು ತಾನೇ ಕರೆದಿರೋದು, ದೇವರೇ ನಮಗೆ ಕೊಡಬೇಕು. ಇದು ಕಾಂಗ್ರೆಸ್ BJP JDS ಪಕ್ಷ ಅಲ್ಲ, ಇದು ಡಿಫ್ರೆಂಟ್ ಪಕ್ಷ. ಇಲ್ಲಿ ನೀನೇ ಬಿತ್ತನೆ ಮಾಡಬೇಕು, ಅದರ ಫಲ ನೀನೇ ಕೊಯ್ಬೇಕು. ನೀನು ಬಿತ್ತನೆ ಮಾಡಿದ್ರೆ ಚಿಂತೆ ಇಲ್ಲ ದೇವರಿಗೆ. ಒಂದು ದಿನ ಬುಡ ಸಮೇತ ಕಿತ್ತಾಕ್ಬಿಡ್ತಾನೆ. ಆ ದಿನ ಬರೋದಕ್ಕೆ ಮುಂಚೆ ನಿನ್ನನ್ನು ಎಚ್ಚೆತ್ತುಕೋ. ಪ್ರಿಯ ಸಹೋದರಿ, ನನ್ನ ಕರೆದಿರೋದು ದೇವರು, ಅವನು ನಂಬಿಗಸ್ತನಾಗಿದ್ದಾನೆ. ನಾವು ದೇವರಲ್ಲಿ ಬಂದು ನಂಬಿಗಸ್ತರಾಗಿದ್ದೀವ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಮಲಾಕಿ ಹೇಳ್ತಾನೆ, ನನ್ನ ದೇವರು ಮಾರ್ಪಟ್ಟಿಲ್ಲ, ನನ್ನ ದೇವರು ಮಾರ್ಪಟ್ಟಿಲ್ಲ. ಅವನು ಮಾರ್ಪಡದೆ ಹೋದ ನಿಮಿತ್ತವಾಗಿ ನೀವು ನಾಶವಾಗಿಲ್ಲ. ಇವತ್ತು ನನ್ನ ಮನೆ ನಿಮ್ಮ ಮನೆ ಸುರಕ್ಷಿತವಾಗಿದೆ ಅಂದರೆ ನನ್ನ ದೇವರು ಜೀವಂತವಾಗಿದ್ದಾನೆ. ನಮಗೆ ಅನಾರೋಗ್ಯ ಬರದೆ ಆರೋಗ್ಯವಾಗಿದ್ದೀವಿ ಅಂದರೆ ಕಾರಣ ನಮ್ಮ ದೇವರು ಜೀವಂತವಾಗಿದ್ದಾನೆ. ಅನಾರೋಗ್ಯ ಬಂದರೂ ನಿನ್ನ ನಂಬಿಕೆ ಕುಂದಿ ಹೋಗೋದೆ ಕಾಯ್ತಾ ಇದ್ದಿಲ್ಲ, ಅದರ ನಿಮಿತ್ತ ನಿನಗೆ ಆರೋಗ್ಯ ದೇವರು ತರ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ನಮ್ಮ ದೇವರು ನಮ್ಮನ್ನು ಶಾಪ ಕೊಡೋಕ್ಕಲ್ಲ, ಆಶೀರ್ವಾದ ಕೊಡೋಕ್ಕಿಟ್ಟಿದ್ದ. ಎಷ್ಟು ಜನ ನಂಬ್ತೀರಾ? ನಮ್ಮ ದೇವರು ನಮ್ಮ ಶಾಪನ ತೆಗೆದು ಆಶೀರ್ವಾದ ಮಾಡಿದ್ದಾನೆ, ಮರಣವನ್ನು ತೆಗೆದು ಜೀವವನ್ನು ಕೊಟ್ಟಿದ್ದಾನೆ. ಅಸತ್ಯದ ಮಾರ್ಗವನ್ನು ಬಿಡಿಸಿ ಸತ್ಯದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಸತ್ಯಕ್ಕಾಗಿ ನಡೆಯೋಕ್ಕೆ ಎಷ್ಟು ಜನಕ್ಕೆ ಆಸೆ ಇದೆಯಾ? ನಾನು ಮುಗಿಸ್ತೇನೆ.
ಇವತ್ತು ಇಲ್ಲೇ ಊಟ ಇರೋದ್ರಿಂದ ನಮಗೆ ಭಯ ಇಲ್ಲ, ಮುಗಿದಿದೆ ಊಟ ಮಾಡಿ ಸಂತೋಷವಾಗೆಲ್ಲ ಹೋಗ್ಬೋದು. ಇದ್ದೀರಾ? ಮೇ ತಿಂಗಳು ಎಷ್ಟು ಜನ ದೇವರ ಕೃಪೆಗೆ ನಾನು ಒಳಗಾಗಿದ್ದೀನಿ ಅಂತೀರ? ದೇವರ ಕೃಪೆಗೆ ನಾನು ಒಳಗಾಗಿದ್ದೀನಿ ಅಂತ ಎಷ್ಟು ಜನ ನಂಬ್ತೀರಾ? ದೇವರ ವಾಕ್ಯ ಹೇಳ್ತದೆ, ಯೇಸು ಹೇಳೋದು, ದುಡಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನಲ್ಲ. ಯಾವುದಕ್ಕೆ ದುಡಿಯೋಣ? ಇವತ್ತಿಂದ ಯಾವುದಕ್ಕೆ ದುಡಿಯೋಣ? ಮುಗಿಸ್ಬಿಡ್ತೀನಿ, ಹೇಳ್ರಿ. ಯಾವುದಕ್ಕೆ ದುಡಿಯೋಣ? ಒಂದು ಹೆಂಡತಿ ಗಂಡನಿಗೆ ಹೇಳ್ತಾ ಇದ್ಲಂತೆ, ಮದುವೆ ಆಗಿ ಬಂದ ದಿನದಿಂದ ಗಂಡನಿಗೆ ಹೇಳೋಳಂತ, ರೀ ನಾನೊಂದು ಎತ್ತಿಕ್ಕಿದ್ದೀನಿ ಬನ್ರಿ ಹೊರಗೋಗೋಣ, ನಾನೊಂದು ಎತ್ತಿಕ್ಕಿದ್ದೀನಿ ಬನ್ರಿ ಹೊರಗೋಗೋಣ ಅಂತ ಇದ್ಲಂತೆ. ಒಂದು ದಿನ ಗಂಡನಿಗೂ ಅವ್ರ ಅಪ್ಪ ಅಮ್ಮನಿಗೆ ಜಗಳ ಆಗ್ಬಿಡ್ತು. ಅವನು ಯೋಚನೆ ಮಾಡ್ದ, ನಮ್ಮ ತಂದೆ ಮನೇನ ನಾನು ಬಿಟ್ಟು ಹೊರಗೋಗ್ಬಿಡ್ತೀನಿ. ಹೆಂಡತಿಗೆ ರೂಮಲ್ಲಿ ಬಂದು ಕೇಳ್ದ, ನೀನೇನೋ ಎತ್ತಿಕ್ಕಿದ್ದೀನಿ ಅಂದಿಲ್ಲ, ಏನು ಎತ್ತಿಕ್ಕಿದ್ಯಾ? ಅವಳಂದ್ಲು, ನಾನು ಹೇಳಲ್ಲ, ನೀವು ಹೊರಗಡೆ ಬಂದರೆ ಹೇಳ್ತೀನಿ. ಇವನು ನನ್ನ ಹೆಂಡತಿ ತುಂಬ ಬುದ್ಧಿವಂತೆ, ಏನೋ ಮದುವೆ ಆದಾಗಿಂದ ಎತ್ತಿಕ್ಕಿದ್ದಾಳೆ. ಇವನು ಅಂದ್ಕೊಂಡ ನನ್ನ ಪ್ಯಾಕೆಟ್ ಮನೆಯೆಲ್ಲ ಕದ್ದು ಏನೋ ಶೇಖರಣೆ ಮಾಡಿ ಇಟ್ಟಿರ್ಬೋದು. ಹೆಂಡತಿ ಮಾತು ಕಟ್ಕೊಂಡು ಗಂಡ ಅಪ್ಪ ಅಮ್ಮನಿಗೆ ಎದುರಾಕೊಂಡು ಕೋಪದಲ್ಲಿ ಜಾಡಿಸಿ, ಸರಿ ನಾನು ನೀನು ಹೊರಗೋಗೋಣ, ಬದುಕ್ತೀವ ಅನ್ನಂತ. ಹೆಂಡತಿ ನನ್ನ ಮಾತು ಕೇಳಿದ್ರೆ ಯಾವಾಗಲೂ ಬದುಕ್ಬಿಡ್ತಾ ಇದ್ದೆ, ಬಾ ಎತ್ತಿಕ್ಕಿದ್ದೀನಿ ಅಂತ. ಗಂಡನಿಗೆ ಒಂದೇ ಕಾನ್ಫಿಡೆನ್ಸ್, ನನ್ನ ಹೆಂಡತಿ ಏನೋ ಭದ್ರವಾಗೇ ಎತ್ತಿಟ್ಟಿರ್ಬೋದು ಅಂತ ಅಪ್ಪ ಅಮ್ಮನ ಮನೆ ಬಿಟ್ಟು ದೂರ ಹೋಗ್ಬಿಟ್ಟ. ಹೆಂಡತಿ ಕೇಳ್ದ, ಏನು ಎತ್ತಿಟ್ಟಿದ್ದೀನಿ ಏನು ಎತ್ತಿಟ್ಟಿದ್ಯಾ? ರೀ ನಾವು ಮುಂದಕ್ಕೆ ಬಿಟ್ಟು ಹೋಗ್ಬಿಡ್ತೀವಲ್ಲ, ಅದಕ್ಕೆ ಅವಾಗ ತಿನ್ನೋಕ್ಕೆ ಊಟ ಬೇಕಲ್ಲ, ಅದಕ್ಕೆ ಮುದ್ದೆ ಮಾಡುವಾಗೆಲ್ಲ ಒಂದೊಂದು ಹಿತ್ಲ ಕಡೆ ಹಾಕಿ ಇಟ್ಟಿದ್ದೀನಿ, ನಾವು ಹೊರಗೋದ್ಮೇಲೆ ಒಂದೊಂದು ದಿನಕ್ಕೆ ಒಂದೊಂದು ತಿನ್ಕೊಳ್ಳೋಣ ಅಂತ. ಆಗ ಅವನ ತಲೆ ಮೇಲೆ ಕೈ ಇಟ್ಕೊಂಡಂತ, ಇವಳನ್ನ ನಂಬಿ ನಾನು ಆಚೆ ಬಂದುಬಿಟ್ನಲ್ಲ ಅಂತ. ಇವತ್ತು ಎಷ್ಟೊಂದು ಜನ ಬುದ್ಧಿ ಇಲ್ದಿರೋ ಕೆಲಸ ಮಾಡಿ ನಾಶನದ ದಾರಿಗೆ ಓಡ್ತಾ ಇದ್ದಾರಲ್ಲ, ದೇವರ ಮಾತನ್ನು ಕೇಳದೆ ಓಡ್ತಾ ಇದ್ದಾರಲ್ಲ, ದೇವರ ಆಜ್ಞೆಗಳನ್ನು ಬಿಟ್ಟು ಓಡ್ತಾ ಇದ್ದಾರಲ್ಲ, ದೇವರ ರಾಜ್ಯವನ್ನು ಬಿಟ್ಟು ಓಡ್ತಾ ಇದ್ದಾರಲ್ಲ, ಅವರಿಗೆ ಪ್ರವಾದಿ ಮಲಾಖಿಯನ್ನು ಹೇಳ್ತಾನೆ, ದೇವರು ಮಾರ್ಪಟ್ಟಿಲ್ಲಮ್ಮ. ಇವತ್ತು ನೀನು ಮಾರ್ಪಟ್ಟಿದ್ರೆ ದೇವರಲ್ಲಿ ಮಾರ್ಪಾಟಾಗು. ದೇವರು ಮಾರ್ಪಡದೆ ಹೋದ ನಿಮಿತ್ತವಾಗಿ ಇನ್ನೂ ನೀನು ಜೀವಂತವಾಗಿದ್ದೀಯಾ? ದೇವರು ಮಾರ್ಪಟ್ಬಿಟ್ರೆ ನೀನು ಉಳಿಯೋಕ್ಕಾಗಲ್ಲ. ನೀನು ಉಳಿದೆ ಹೋಗಬೇಕಾಗಿತ್ತು. ಬೈ ಗಾಡ್ ಗ್ರೇಸ್, ಯೇಸುವಿನ ಕೃಪೆಯ ನಿಮಿತ್ತ ಇವತ್ತು ನೀನು ಬದುಕಿದ್ದೀಯಾ. ದೇವರು ನಿನ್ನನ್ನು ರಕ್ಷಣೆಗೆ ತಗೊಂಡು ಬಂದಿದ್ದಾನೆ, ಅವನ ಮಗನಾಗಿ ಸ್ವೀಕಾರ ಮಾಡಿದ್ದಾನೆ, ನಿತ್ಯ ಜೀವ ಅನುಗ್ರಹಿಸಿಕೊಟ್ಟಿದ್ದಾನೆ. ಅವನ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿ. ಅವನಲ್ಲಿ ದುಡಿಯುವಂಥದ್ದು ಮಾತ್ರ ಕೊನೆಯವರೆಗೂ ನಿಲ್ಲುತ್ತೆ. ಅವನನ್ನು ಬಿಟ್ಟು ದುಡಿಯುವಂಥದ್ದಲ್ಲ, ಉಳಿಯಲ್ಲ, ಯಾವಾಗಲೂ ಅದು ಇರಲ್ಲ. ಅದು ನಿನ್ನನ್ನು ಬಿಟ್ಟು ಹೋಗುತ್ತೆ. ಬಿಟ್ಟು ಹೋಗದೇ ಇರುವಂಥದ್ದು ಒಂದೇ, ಅದು ದೇವರ ರಾಜ್ಯ, ಅದು ಸತ್ಯ ಮಾರ್ಗ ಜೀವ ಆಗಿರುವಂಥ ಯೇಸು. ಅವನು ನಿನ್ನನ್ನು ಬಿಟ್ಟು ಹೋಗಲ್ಲ. ಅವನನ್ನು ಬಿಟ್ಟು ಹೋಗುವಂಥ ಹೃದಯ ನಿನ್ನಲ್ಲಿ ಬರಬಾರ್ದು ಅಂತ ದೇವರು ಹೇಳ್ತಾನೆ. ಈ ಆರಾಧನೆಗೆ ಬಂದಂಥ ಪ್ರಿಯ ದೇವ ಜನರೇ, ಒಂದು ವೇಳೆ ಹಣದ ಕೊರತೆಯಿಂದ, ಆರೋಗ್ಯದ ಕೊರತೆಯಿಂದ, ಅನೇಕ ಜನಗಳಾಡುವ ಮಾತುಗಳ ನಿಮಿತ್ತ ದೇವರ ರಾಜ್ಯದ ಕಾರ್ಯಗಳಲ್ಲಿ ಹಿಂಜಾರಿ ಹೋಗಿರುವುದಾದರೆ ಇವತ್ತು ಎಚ್ಚೆತ್ತುಕೊಳ್ಳುವಂಥ ಟೈಮ್. ಕ್ಷುಲ್ಲಕ ಕಾರಣಗಳಿಗೆ, ಕುಂಟು ನೆಪಗಳಿಗೆ ದೇವರ ಮನೆಯನ್ನು, ದೇವರ ರಾಜ್ಯವನ್ನು, ದೇವರ ಕಾರ್ಯಗಳನ್ನು ಬಿಟ್ಟು ಹೋಗಿರೋದಾದರೆ ನಾನೇ ಒಂದು ದಿನ ಲೆಕ್ಕ ಕೊಡಬೇಕು. ಆದ ಕಾರಣ ದೇವರು ಎರಡು ಕರಗಳನ್ನ ಚಾಚಿ ನಮ್ಮನ್ನು ಕರೀತಾ ಇದ್ದಾನೆ. ಮಗನೇ, ಮಗಳೇ, ಬಾ. ನಾಶವಾಗುವಂಥ ಕಾರ್ಯಗಳಿಗೆ ದುಡಿಬೇಡ. ನಾಶವಾಗದ ನಿತ್ಯ ಜೀವಕ್ಕಾಗಿ ದುಡಿಯತಕ್ಕ ರಾಜ್ಯಕ್ಕಾಗಿ ನಿನ್ನ ಜೀವಿತವನ್ನು ಹಾಕು. ಎಂಥ ಒಂದು ಕೃಪೆ! ನಾವು ದೇವರ ಒಲವಾಗಿದ್ದೇವಂತೆ, ದೇವರ ಜೊತೆ ಕೆಲಸಗಾರರಾಗಿದ್ದೇವಂತೆ. ನಮ್ಮನ್ನು ದೇವರು ಕೈ ಬಿಡೋದಿಲ್ಲ. ನಮ್ಮ ಜೊತೆ ಇದೊಂದು ಕಾರ್ಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಈ ಮೇ ತಿಂಗಳಲ್ಲಿ
ಅವನು ಕೃಪೆ ಕೊಡೋಕ್ಕೆ ಸಿದ್ಧನಾಗಿದ್ದಾನೆ. ಕೃಪೆ ಹೊಂದೋದಕ್ಕೆ ನಾವು ಸಿದ್ಧರಾಗಿದ್ದೇವ. ಆರೋಗ್ಯ ಕೊಡೋಕ್ಕೆ ಸಿದ್ಧನಾಗಿದ್ದಾನೆ. ಆರೋಗ್ಯ ಹೊಂದೋದಕ್ಕೆ ಸಿದ್ಧರಾಗಿದ್ದೇವ. ಬಿಡುಗಡೆ ಕೊಡೋಕ್ಕೆ ಯೇಸು ಸಿದ್ಧನಾಗಿದ್ದಾನೆ. ಬಿಡುಗಡೆ ಹೊಂದೋದಕ್ಕೆ ನೀವು ಸಿದ್ಧರಾಗಿದ್ದೇವ. ದೇವರ ಆಶೀರ್ವಾದ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ಆಶೀರ್ವಾದ ಹೊಂದೋದಕ್ಕೆ ನಾವು ಸಿದ್ಧರಾಗಿದ್ದೇವ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಿನ್ನೆ ಇವತ್ತು ಮುಂದೆ ಯೇಸು ಮಾರ್ಪಡದೇ ಇರುವಂಥ ದೇವರು. ನಮ್ಮ ಪುಣ್ಯಕ್ರಿಯೆಗಳಿಂದಲ್ಲ ನಾವು ದೇವರ ರಾಜ್ಯ ಕಂಡುಕೊಂಡಿದ್ದು. ಯೇಸು ಕ್ರಿಸ್ತನ ಕೃಪೆಯಿಂದ ದೇವರ ರಾಜ್ಯ ಕಂಡುಕೊಂಡಿದ್ದೇವೆ. ಅವನ ನಿಮಿತ್ತ ದೇವರ ಮಕ್ಕಳಾಗಿದ್ದೇವೆ. ಅವನ ನಿಮಿತ್ತ ನಿತ್ಯ ಜೀವ ಪಡ್ಕೊಂಡಿದ್ದೇವೆ. ಇವತ್ತು ನಮ್ಮ ಬಲಹೀನತೆ ಏನು? ಆ ಕುಡುಕ ಸೇವಕನಿಗೆ ಬಂದು ಕೇಳ್ತಾನೆ, ಈ ಕುಡುಕುತನದ ಚಟ ಯೇಸು ತೆಗೆದಾಕ್ತಾನ? ನೀನು ಒಪ್ಪಿಸಿಕೊಡ್ದಾದ್ರೆ ನಾನು ಯೇಸು ತೆಗೆಯೋದಕ್ಕೆ ಶಕ್ತನಾಗಿದ್ದಾನೆ. ಅದು ಯಾವುದೇ ಪಾಪ ಆಗಿರಲಿ, ಯಾವುದು ಬಿಡಕ್ಕಾಗ್ತಾ ಇಲ್ಲ, ಇವತ್ತೇ ಪ್ರಾರ್ಥನೆ ಮಾಡಿ ನೋಡು, ನನ್ನ ದೇವರದನ್ನು ಬಿಡುಗಡೆ ಮಾಡೋಕ್ಕೆ ಶಕ್ತನಾಗಿದ್ದಾನೆ. ಚಂಚಲತೆ ಮನಸ್ಸಿಂದ ಕೇಳಬೇಡ, ಸ್ಥಿರವಾದ ಮನಸ್ಸಿಂದ ಕೇಳು. ದೇವರೇ, ನನ್ನಲ್ಲಿ ಕೋಪ ಬಿಡಕ್ಕಾಗ್ತಾ ಇಲ್ಲ, ಚಾಡಿ ಬಿಡಕ್ಕಾಗ್ತಾ ಇಲ್ಲ, ಪಾಪ ಬಿಡಕ್ಕಾಗ್ತಾ ಇಲ್ಲ, ನಿನಗೆ ಬೇಡದಿರತಕ್ಕ ಸಂಗತಿಗಳು ನನ್ನಿಂದ ಬಿಡಕ್ಕಾಗ್ತಾ ಇಲ್ಲ, ಇದನ್ನು ಬಿಡಿಸಪ್ಪ. ನಿನ್ನ ಪಾಪಗಳು ಬಹಿರಂಗ ಆಗೋದಕ್ಕೆ ಮುಂಚೆ, ನಿನ್ನ ಪಾಪಗಳು ಬೆಳಕಿಗೆ ಬರೋದಕ್ಕೆ ಮುಂಚೆ ದೇವರ ತಾಳ್ಮೆಯನ್ನ ನಾವು ಮಿತಿ ಮೀರುವ ಹಾಗೆ ಮಾಡಬಾರ್ದು. ಯಾಕಂದ್ರೆ ದೇವರ ಅಧರ್ಮ ಸ್ವರೂಪದ ಕಾರ್ಯಗಳನ್ನ ಬೆಳಕಿಗೆ ತರ್ತಾನೆ ಅಂದ್ರೆ ಅವನ ಮಕ್ಕಳಾಗಿರುವಂತ ನಮ್ಮ ಕಾರ್ಯಗಳನ್ನ ಅವನ ಬೆಳಕಿಗೆ ತರಲಿಕ್ಕಿದ್ದಾನೆ. ನಾವು ದೇವರನ್ನ ನಾಚಿಕೆ ಪಡಿಸಿದ್ರೆ ದೇವರು ನಮ್ಮನ್ನು ನಾಚಿಕೆ ಪಡಿಸಿಬಿಡ್ತಾನೆ. ದೇವರ ಮಕ್ಕಳನ್ನು ನಾಚಿಕೆ ಪಡಿಸೋದಿಲ್ಲ. ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಮುಂದೆ ಕರ್ತನ ಮೇಜಿದೆ. ಆ ಮೇಜಿಗಾಗಿ ನಾವು ಸಿದ್ಧರಾಗಿದ್ದೇವ. ಆ ಮೇಜು ತೆಗೆದುಕೊಳ್ಳತಕ್ಕವನು ಸಾಯೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ಆಜ್ಞೆಗಳನ್ನು ಪಾಲಿಸುವಂತ ವಿಶ್ವಾಸಿಯೇ, ನೀನು ಭಯ ಪಡುವ ರೀತಿಯಲ್ಲ, ಧೈರ್ಯ ಪಡುವ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಅವನು ಕೊಟ್ಟಿರುವಂಥ ಆತ್ಮ ಏಳಿತನದ ಆತ್ಮ ಅಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಅಬ್ರಾಮ್, ಈಸಾಕ್, ಯಾಕೋಬನ ದೇವರು ಮಾರ್ಪಟ್ಟಿಲ್ಲ. ಅದ್ಭುತಗಳು ಮಾಡಲ್ಪಟ್ಟ ದೇವರು ಮಾರ್ಪಟ್ಟಿಲ್ಲ. ಬಿಡುಗಡೆ ಮಾಡಲ್ಪಟ್ಟ ದೇವರು ಮಾರ್ಪಟ್ಟಿಲ್ಲ. ಸೆರೆಮನೆಯಿಂದ ಅರಮನೆಗೆ ತಂದಂಥ ದೇವರು ಮಾರ್ಪಟ್ಟಿಲ್ಲ. ಮಾರ್ಪಡದಿರೋ ದೇವರ ಬಳಿಯಲ್ಲಿ ನಾನು ಮಾರ್ಪಡ್ತೇನೆ ದೇವರೇ ಅಂತ ಕೇಳಿಕೊಳ್ಳೋದಾದರೆ ಹಳೆ ಸ್ವಭಾವನ ತೆಗೆದು ನೂತನ ಕಾರ್ಯ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನೂತನ ಕಾರ್ಯಗಳನ್ನ ನಾನು ಮಾಡ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ನಮ್ಮನ್ನು ಒಪ್ಪಿಸಿಕೊಟ್ಟು ಕರ್ತನ ಸಮ್ಮುಖದಲ್ಲಿ ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಕರ್ತನ ಮೇಜಿಗಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ನಮ್ಮನ್ನು ಆಯ್ತ ಮಾಡು ಅಂತ ಕೇಳಿಕೊಳ್ಳೋಣ.